ಮನಸ್ಸಿನ ಸಾಮರ್ಥ್ಯಗಳು ಅನಂತವಾಗಿವೆ, ಅಪರಿಮಿತವಾಗಿವೆ ಹಾಗೂ ಅವುಗಳ ನಿಜವಾದ ಶಕ್ತಿಯನ್ನು ಅಲ್ಪ ಪ್ರಮಾಣದಲ್ಲಿ ಮಾತ್ರವೇ ನಾವು ಉಪಯೋಗಿಸ್ತಾ ಇದ್ದೇವೆ. ಈ ವಿಷಯವಾಗಿ ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ಅನೇಕ ಮಂದಿ ಈ ಕುರಿತು ಸಾಕಷ್ಟು ಗ್ರಂಥಗಳನ್ನು ರಚಿಸಿದ್ದಾರೆ. ಆದರೆ ನಮಗೆ ಮುಖ್ಯವಾಗಿರುವ ಸಂಗತಿ ಏನು ಅಂತ ಅಂದರೆ, ಮನಸ್ಸಿಗೆ ಇರುವ ವೈವಿಧ್ಯಮಯವಾದ ಹಲವು ಬಗೆಯ ಸಾಮರ್ಥ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಕೆ ಮಾಡಿಕೊಂಡು ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು, ಈ ವಿಷಯವಾಗಿ ನಾವು ಹೆಚ್ಚು ಗಮನ ಕೊಡಬೇಕಾಗಿದೆ. ಮೊದಲನೇದಾಗಿ ಮನಸ್ಸಿಗೆ ಇರುವ ಸಾಮರ್ಥ್ಯಗಳು ಏನೇನು ಎನ್ನುವುದನ್ನು ಗಮನಿಸ್ತಾ ಹೋಗಬಹುದು. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮನಸ್ಸಿಗೆ ಇರುವಂಥ ಒಂದು ಸಹಜವಾದ ಮತ್ತು ಅತ್ಯಂತ ಸರ್ವೇ ಸಾಮಾನ್ಯವಾದಂಥ ಒಂದು ಸಾಮರ್ಥ್ಯವೇನೆಂದರೆ ಗ್ರಹಿಸುವುದು. ಯಾವುದೇ ಒಂದು ವಿಷಯವನ್ನಾಗಲಿ ತಿಳಿದುಕೊಳ್ಳುವುದಕ್ಕೆ ಅದನ್ನು ಅರಿತುಕೊಳ್ಳುವ ಸಾಮರ್ಥ್ಯ ನಮಗೆ ಅತ್ಯಂತ ಮುಖ್ಯವಾಗಿರ್ತದೆ. ಒಂದು ವಸ್ತುವನ್ನು ನೋಡಿದ ಕೂಡಲೇ ಇದು ಈ ವಸ್ತು ಅಂತ ತೀರ್ಮಾನಿಸುವುದು, ಅರಿತುಕೊಳ್ಳುವುದು, ಗ್ರಹಿಸುವುದು ಬಹಳ ಮುಖ್ಯ. ಇಂದ್ರಿಯಗಳು ನೋಡುವ, ಕೇಳುವ, ಸ್ಪರ್ಶವನ್ನು ಹೊಂದುವ, ವಾಸನೆ, ರುಚಿ ಇವುಗಳನ್ನು ಹೊಂದುವ 5 ಇಂದ್ರಿಯಗಳು ಆಯಾಯ ವಿಷಯಗಳನ್ನು ಕುರಿತು ನಮಗೆ ಕೆಲವೊಂದು ಅಂಶಗಳನ್ನು ಮೆದುಳಿಗೆ ತಲುಪಿಸ್ತವೆ. ಅದನ್ನು ಸರಿಯಾದ ರೀತಿಯಲ್ಲಿ ಅರಿತುಕೊಳ್ಳುವ ಕೆಲಸವನ್ನು ಮನಸ್ಸು ಮಾಡ್ತದೆ. ನಮ್ಮ ಮೆದುಳಿನಲ್ಲಿರುವಂಥ ಪ್ರಜ್ಞಾ ಕೇಂದ್ರಗಳು ಈ ಕೆಲಸವನ್ನು ಮಾಡಿ ಮನಸ್ಸಿಗೆ ಅದನ್ನು ದಾಟಿಸ್ತವೆ. ಮನಸ್ಸು ಇದನ್ನು ಅರಿತುಕೊಂಡು ಅದಕ್ಕೆ ತಕ್ಕ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತದೆ. ಇದು ಮಾನಸಿಕವಾದ ಪ್ರಕ್ರಿಯೆ. ಹೀಗೆ ಗ್ರಹಿಕೆ ಎನ್ನುವ ಒಂದು ಸಾಮರ್ಥ್ಯ ಮನಸ್ಸಿಗೆ ವಿಶೇಷವಾಗಿ ಇರುವಂಥದ್ದು. ಇನ್ನು ಇಷ್ಟೇ ಅಲ್ಲ, ಗ್ರಹಿಕೆ ಎನ್ನುವುದು ಅನೇಕ ಹಂತಗಳಲ್ಲಿ ಕೆಲಸ ಮಾಡ್ತದೆ. ಇಂದ್ರಿಯಗಳನ್ನು ಗ್ರಹಿಸುವುದು ಒಂದು ವಿಷಯವಾದರೆ, ಮನಸ್ಸಿನಲ್ಲಿ ಏಳುವಂಥ ಅನೇಕ ಆಲೋಚನೆಗಳನ್ನು ಗ್ರಹಿಸಿಕೊಂಡು ವಿಷಯಗಳನ್ನು ತಿಳಿದುಕೊಳ್ಳುವ, ವಿಶ್ಲೇಷಿಸುವ, ಬುದ್ಧಿವಂತಿಕೆಯಿಂದ ಅದನ್ನು ತೀರ್ಮಾನಿಸುವ ಕಾರ್ಯವನ್ನು ಕೂಡ ಮನಸ್ಸು ಮಾಡ್ತದೆ. ಯಾವುದೇ ಒಂದು ಜ್ಞಾನಶಾಖೆ ಆಗಿರಲಿ, ಯಾವುದೇ ಒಂದು ಸಬ್ಜೆಕ್ಟ್ ಆಗಿರಲಿ, ಅದನ್ನು ಅಧ್ಯಯನ ಮಾಡುವಾಗ, ಅದರ ವಿಷಯಗಳನ್ನು ಕುರಿತ ಗ್ರಂಥಗಳನ್ನು ಓದುವಾಗ ಅಥವಾ ಉಪನ್ಯಾಸಕರು, ಅಧ್ಯಾಪಕರು ಪಾಠ ಮಾಡುವಾಗ ಅದನ್ನು ತಿಳಿದುಕೊಂಡು ಅರಿತುಕೊಳ್ಳುವ ಸಾಮರ್ಥ್ಯ ಮನಸ್ಸಿಗೆ ಇದೆ. ಕೇವಲ ಇಂದ್ರಿಯ ವಿಷಯಗಳನ್ನು ಗ್ರಹಿಸುವ ಕೆಲಸ ಮಾತ್ರವಲ್ಲ, ಜ್ಞಾನಕ್ಕೆ ಸಂಬಂಧಪಟ್ಟ ಅನೇಕ ಅಂಶಗಳನ್ನು ಅರಿತುಕೊಳ್ಳುವುದಕ್ಕೆ, ಅಧ್ಯಯನ ಮಾಡುವುದಕ್ಕೆ ಮನಸ್ಸಿಗೆ ಸಾಮರ್ಥ್ಯ ಇದೆ. ಇನ್ನು ಎರಡನೆಯ ಶಕ್ತಿ ಯಾವುದು ಅಂತಂದರೆ, ಮನಸ್ಸಿಗಿರುವಂಥದ್ದು ಏಕಾಗ್ರತೆ ಮಾಡುವ ಸಾಮರ್ಥ್ಯ ಇದೆ. ಒಂದೇ ವಿಷಯವನ್ನು ಕುರಿತು ಚಿಂತಿಸುವ ಸಾಮರ್ಥ್ಯ ಮನಸ್ಸಿಗೆ ಇದೆ. ಅನೇಕರಿಗೆ ಅನೇಕ ರೀತಿಯಲ್ಲಿ ಈ ಏಕಾಗ್ರತೆ ಇರಬಹುದಾಗಿದೆ. ಕೆಲವರಿಗೆ ಅತ್ಯಂತ ಕಡಿಮೆ ಏಕಾಗ್ರತೆ, ಕೆಲವರಿಗೆ ಅತಿ ಹೆಚ್ಚಿನ ಏಕಾಗ್ರತೆ, ಇನ್ನು ಕೆಲವರಿಗೆ ಕೆಲವೊಮ್ಮೆ ಏಕಾಗ್ರತೆ ಇಲ್ಲ. ಈ ರೀತಿಯ ಅವಸ್ಥೆಗಳು ಇರುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಯಾವುದೇ ಆರೋಗ್ಯವಂತ ಮನಸ್ಸಿಗೆ ಉತ್ತಮವಾದ ಏಕಾಗ್ರತೆಯ ಶಕ್ತಿ ಇದೆ. ಏಕಾಗ್ರತೆಯಿಂದ ಮನುಷ್ಯ ಏನನ್ನಾದರೂ ಸಾಧಿಸಬಹುದು ಎನ್ನುವುದಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಯಾಕಂದರೆ ಮನಸ್ಸು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ, ಸರಿಯಾದ ರೀತಿಯಲ್ಲಿ ಏಕಾಗ್ರತೆಯನ್ನು ಅದು ಸಾಧಿಸಿದರೆ ಅಪಾರವಾದ ಶಕ್ತಿಯನ್ನು ಪ್ರಕಟಿಸುವುದಕ್ಕೆ ಸಾಧ್ಯವಿದೆ. ಅನೇಕ ಉಪಕರಣಗಳ ಮೂಲಕ ಕೆಲಸ ಮಾಡುವುದಕ್ಕೆ ಸಾಧ್ಯವಿದೆ. ಕೇವಲ ಒಬ್ಬ ವ್ಯಕ್ತಿಯಲ್ಲ, ಇತಿಹಾಸದಲ್ಲಿ ಸಾವಿರಾರು ಮಂದಿ ತಮ್ಮ ಏಕಾಗ್ರತೆಯನ್ನು ಬಳಸಿಕೊಂಡು ಅನೇಕ ಉನ್ನತವಾದ, ಶ್ರೇಷ್ಠವಾದ ಸಂಗತಿಗಳನ್ನು ಸಾಧಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಏಕಾಗ್ರತೆ ಮನಸ್ಸಿಗೆ ಲಭಿಸಿರುವಂಥ ಒಂದು ಬಹಳ ದೊಡ್ಡ ಸಾಮರ್ಥ್ಯ ಎನ್ನುವುದಾಗಿ ನಾವು ಪರಿಗಣಿಸ್ತೇವೆ. ಇನ್ನೊಂದು ಮೂರನೆಯ ಮನಸ್ಸಿನ ಸಾಮರ್ಥ್ಯ ಅಂದರೆ ಸ್ಮರಣೆ, ನೆನಪು ಮಾಡುವಂಥ ಶಕ್ತಿ. ನಾವು ಓದಿದ್ದನ್ನೆಲ್ಲ ಮರೆತು ಬಿಡ್ತಾ ಬಂದರೆ ಮನಸ್ಸಿನಲ್ಲಿ ಏನೂ ಉಳಿಯುವುದಿಲ್ಲ. ಹಾಗಾಗಿ ನಾವು ಅರಿತುಕೊಂಡದ್ದನ್ನು ನಮ್ಮಲ್ಲಿ ಹಿಡಿದಿಡುವಂಥ ಶಕ್ತಿ ಬಹಳ ಮುಖ್ಯವಾದದ್ದು. ಈ ಏಕಾಗ್ರತೆಯಿಂದ ಹಾಗೂ ಗ್ರಹಿಕೆಯಿಂದ ನಾವು ಅರಿತದ್ದನ್ನು ಮನಸ್ಸಿನಲ್ಲೇ ಹಿಡಿದಿಡುವ ಮೂಲಕ
ನೆನಪಿನಲ್ಲಿ ಇಟ್ಟುಕೊಳ್ಳುವ ಮೂಲಕ ನಾವು ಅನೇಕ ಉತ್ತಮ ಜ್ಞಾನವನ್ನು ಹೊಂದಬಹುದಾಗಿದೆ, ಅನೇಕ ಮಹತ್ ಕಾರ್ಯಗಳನ್ನು ಸಾಧಿಸಬಹುದಾಗಿದೆ. ಹೀಗೆ ಸ್ಮರಣೆ ಕೂಡ ನಮಗೆ ಬಹಳ ಮುಖ್ಯವಾಗಿರ್ತದೆ. ಇನ್ನು ನಾಲ್ಕನೆಯ ಶಕ್ತಿ ಅಂದರೆ ವಿಶ್ಲೇಷಣೆ ಮಾಡುವಂಥದ್ದು. ಯಾವುದೇ ಒಂದು ವಿಷಯವನ್ನು ಕುರಿತಾಗಿರಲಿ ನಾವು ಆಳವಾಗಿ ಚಿಂತಿಸಿ ಇದು ಸರಿಯೇ ತಪ್ಪೇ, ಇದು ಒಳಿತೆ ಕೆಡುಕೆ, ಇದು ಉತ್ತಮವೇ ಉತ್ತಮ ಅಲ್ಲವೇ, ಇದು ಇಂಥದ್ದು, ಇದು ಸರಿಯಾದದ್ದು ಅಲ್ಲ, ಇದು ಸರಿಯಾದದ್ದು ಇತ್ಯಾದಿ ಅನೇಕ ಸಂಗತಿಗಳನ್ನು ಚಿಂತಿಸಿ ವಿಶ್ಲೇಷಿಸಿ ಒಂದು ತೀರ್ಮಾನಕ್ಕೆ ಬರುವ ಸಾಮರ್ಥ್ಯ ಕೂಡ ಮನಸ್ಸಿಗೆ ಇದೆ. ಇದೇ ಸಾಮರ್ಥ್ಯವನ್ನು ಬುದ್ಧಿ ಎನ್ನುವುದಾಗಿ ಕೂಡ ನಾವು ಕೆಲವು ಸಲ ಕರೆಯುತ್ತೇವೆ. ಒಟ್ಟಿನಲ್ಲಿ ಈ ಕ್ರಿಯೆ ಮುಖ್ಯವಾಗಿ ನಡೆಯುವಂಥದ್ದು ನಮ್ಮ ಮನಸ್ಸಿನಲ್ಲೇ ಆಗಿದೆ. ಇನ್ನು ಆಳವಾಗಿ ಚಿಂತಿಸುವ ಸಾಮರ್ಥ್ಯ ಮನಸ್ಸಿಗೆ ಇದೆ. ಆಳವಾಗಿ ಚಿಂತಿಸುವುದು ಅಂತ ಅಂದರೆ ಒಂದೇ ವಿಷಯವನ್ನು ಕುರಿತು ಅತ್ಯಂತ ಆಳವಾಗಿ ಸೂಕ್ಷ್ಮವಾಗಿ ಚಿಂತಿಸುವುದು. ಇದನ್ನೇ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಧ್ಯಾನ ಎನ್ನುವುದಾಗಿ ಕೂಡ ಕರೀತಾರೆ. ಒಂದು ವಿಷಯವನ್ನು ಕುರಿತು ನಾವು ಬಹಳ ಒಂದೇ ಮನಸ್ಸಿನಿಂದ ದೀರ್ಘಕಾಲ ಚಿಂತಿಸುವುದಕ್ಕೆ ಸಾಧ್ಯವಾಗದೆ ಹೋದರೂ ಕೂಡ ಅದು ಏಕಾಗ್ರತೆಯೇ ಆಗಿರ್ತದೆ. 5 ನಿಮಿಷ ಮಾಡಿದರೂ ಏಕಾಗ್ರತೆ, 10 ನಿಮಿಷ ಮಾಡಿದರೂ ಏಕಾಗ್ರತೆ. ಆದರೆ ಆಳವಾದ ಚಿಂತನೆಯಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಬಗೆಯಲ್ಲಿ ಒಂದೇ ವಿಷಯವನ್ನು ಕುರಿತು ನಾವು ಚಿಂತಿಸುವ ಒಂದು ಪದ್ಧತಿಯನ್ನು ಕಾಣುತ್ತೇವೆ. ಈ ಸಾಮರ್ಥ್ಯ ಮನಸ್ಸಿಗೆ ವಿಶೇಷವಾಗಿ ಇದೆ. ಸತತವಾಗಿ ಅಭ್ಯಾಸ ಮಾಡುವಂಥದ್ದು, ಪದೇ ಪದೇ ಅಭ್ಯಾಸ ಮಾಡುವುದು, ಪ್ರಯತ್ನ ಪಡುವುದು, ನಿರಂತರವಾಗಿ ನಿಯತವಾಗಿ ಪ್ರತಿನಿತ್ಯವೂ ನಿಯಮಿತವಾದ ಸಮಯದಲ್ಲಿ ಮಾಡುವುದು, ಇದನ್ನೆಲ್ಲ ಮಾಡುವುದಕ್ಕೆ ಮನಸ್ಸಿಗೆ ಒಂದು ವಿಶೇಷವಾದ ಸಾಮರ್ಥ್ಯ ಇದೆ. ಮಾಡಿದ್ದನ್ನೇ ಅನೇಕ ಸಲ ಮತ್ತೆ ಪ್ರಯತ್ನ ಪಟ್ಟಾಗ ಮನಸ್ಸಿಗೆ ಸಂಸ್ಕಾರ ಉಂಟಾಗುತ್ತೆ, ಮನಸ್ಸಿಗೆ ಅಭ್ಯಾಸ ಉಂಟಾಗುತ್ತದೆ. ಅದು ಸಹಜವಾಗಿಯೇ ತನ್ನ ಕಾರ್ಯವನ್ನು ಮಾಡಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗ್ತದೆ. ಇದು ಸತತ ಅಭ್ಯಾಸ 6ನೆಯ ಸಾಮರ್ಥ್ಯ. ಇನ್ನು ಎಲ್ಲಕ್ಕಿಂತ ಅತಿ ಶ್ರೇಷ್ಠವಾದ ಮತ್ತು ಅತ್ಯುನ್ನತವಾದ ಸಾಮರ್ಥ್ಯ ಮನಸ್ಸಿನದ್ದು ಯಾವುದು ಅಂತಂದರೆ ಪರಮಸತ್ಯವಾದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಮನಸ್ಸಿಗೆ ಸಾಧ್ಯವಿದೆ. ಈ ಎಲ್ಲ ಸಾಮರ್ಥ್ಯಗಳನ್ನು ನಾವು ನಮ್ಮ ಪ್ರಯತ್ನದ ಮೂಲಕವೂ ಸಹಜವಾಗಿಯೂ ನಾವು ಇತರರಿಂದ ಕಲಿತು ವ್ಯಕ್ತಗೊಳಿಸಬೇಕು. ಅನೇಕರಲ್ಲಿ ಅನೇಕ ಸಾಮರ್ಥ್ಯಗಳು ಇರ್ತವೆ, ಅನೇಕ ಬಗೆಯ ಮಾನಸಿಕ ಶಕ್ತಿಗಳು ನಮ್ಮಲ್ಲಿ ಅಡಗಿರ್ತವೆ. ಆದರೆ ಅನೇಕರು ಅದನ್ನು ವ್ಯಕ್ತಪಡಿಸುವುದಕ್ಕೆ ಸಾಧ್ಯವಾಗದೇ ಹೋಗ್ತದೆ. ಅದರಿಂದ ನಮ್ಮ ಶಕ್ತಿಗಳು ವ್ಯಕ್ತವಾಗುವುದೇ ಇಲ್ಲ. ಆದರೆ ಇಂಥ ಹಲವಾರು ಇನ್ನಿತರ ಶಕ್ತಿ ಸಾಮರ್ಥ್ಯಗಳು ಕೂಡ ಮನಸ್ಸಿಗೆ ಇವೆ. ನಾವು ಹೆಚ್ಚು ಸೂಕ್ಷ್ಮವಾಗಿ ಹೋದಂತೆ, ಸೂಕ್ಷ್ಮವಾಗಿ ವಿವೇಚನೆ ನಡೆಸಿದಂತೆ ಮನಸ್ಸಿನ ಅಪಾರವಾದ ಶಕ್ತಿ ಅನಾವರಣಗೊಳ್ಳುತ್ತದೆ. ಈ ಕುರಿತು ಸ್ವಾಮಿ ವಿವೇಕಾನಂದರು ಮನಃಶಕ್ತಿ ಎನ್ನುವಂಥ ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ. ನಮಗೆ ನಮ್ಮ ಕ್ರಿಯೆಗಳ ಮತ್ತು ಆಲೋಚನೆಗಳ ಮೇಲೆ ಸ್ವಲ್ಪವೂ ಹತೋಟಿ ಇಲ್ಲ ಎಂದು ಅನೇಕ ವೇಳೆ ಗುಣಗಾಡುತ್ತೇವೆ. ಇದು ಹೇಗೆ ಸಾಧ್ಯ? ಅದರ ಸೂಕ್ಷ್ಮ ಚಲನೆ ನಮ್ಮ ವಶವಾದಾಗ ನಾವು ಎಲ್ಲವನ್ನೂ ಬೇಕಾದರೆ ನಿಗ್ರಹಿಸಬಹುದು. ಸೂಕ್ಷ್ಮ ಶಕ್ತಿಗಳನ್ನು ವಿಶ್ಲೇಷಣೆ ಮಾಡಿ ಪರೀಕ್ಷೆ ಮಾಡಿ ತಿಳಿದುಕೊಳ್ಳುವುದಕ್ಕೆ ಒಂದು ಮಾರ್ಗವಿದ್ದರೆ ಆಗ ಮಾತ್ರ ನಮ್ಮನ್ನು ನಾವು ನಿಗ್ರಹಿಸಬಹುದು. ಯಾರು ತಮ್ಮ ಮನಸ್ಸನ್ನು ನಿಗ್ರಹಿಸುವರೋ ಅವರಿಗೆ ಇತರರ ಮನಸ್ಸಿನ ಮೇಲೆ ನಿಗ್ರಹ ನಿಜವಾಗಿ ದೊರಕುವುದು. ಆದ ಕಾರಣವೇ ಪರಿಶುದ್ಧತೆ ಮತ್ತು ನೀತಿಯ ಜೀವನವೇ ಯಾವಾಗಲೂ ಧರ್ಮದ ಗುರಿ. ಒಬ್ಬ ಪರಿಶುದ್ಧ ನೀತಿವಂತನಿಗೆ ಅವನ ಜೀವನದ ಮೇಲೆ ನಿಗ್ರಹವಿದೆ. ಎಲ್ಲ ಮನಸ್ಸು ಒಂದೇ ವಿಶ್ವ ಮನಸ್ಸಿನ ಭಿನ್ನ ಅಂಶಗಳು. ಯಾರು ಒಂದು ಹಿಡಿ ಮೃತ್ತಿಕೆಯನ್ನು ಅರಿತಿದ್ದಾರೋ ಅವರು ಜಗತ್ತಿನ ಮೃತ್ತಿಕೆಯನ್ನೆಲ್ಲ ಅರಿತಿದ್ದಾರೆ. ಯಾರಿಗೆ ತನ್ನ ಮನಸ್ಸು ಅರಿವಾಗಿರುವುದು, ಅದನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವನು, ಅವನಿಗೆ ಎಲ್ಲ ಮನಸ್ಸುಗಳ ರಹಸ್ಯವೂ ಗೊತ್ತಿದೆ, ಎಲ್ಲರ ಮೇಲೂ ಅವನಿಗೆ ಅಧಿಕಾರವಿದೆ. ಹೀಗೆ ಸ್ವಾಮಿ ವಿವೇಕಾನಂದರು ಹೇಳುವ ಪ್ರಕಾರ ಮನಸ್ಸು ಎನ್ನುವುದು ವಿಶ್ವ ಮನಸ್ಸಿನ ಒಂದು ಅಂಗವಾಗಿದೆ. ಆದ ಕಾರಣ ಆ ವಿಶ್ವ ಮನಸ್ಸಿನ ಶಕ್ತಿಯನ್ನು ನಾವು ಅರಿತುಕೊಂಡ್ರೆ, ಅಂದರೆ ನಮ್ಮ ಮೇಲೆ ಹತೋಟಿಯನ್ನು ನಾವು ಹೊಂದಿದರೆ ವಿಶ್ವ ಮನಸ್ಸಿನ ಸಂಗತಿಗಳನ್ನೆಲ್ಲ ಅರಿತುಕೊಳ್ಳುವುದಕ್ಕೆ ಸಾಧ್ಯವಿದೆ. ಆ ಮೂಲಕ ಇತರರ ಮೇಲೂ ಕೂಡ ನಾವು ಹೆಚ್ಚಿನ ಪ್ರಭಾವವನ್ನು ಹತೋಟಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಿದೆ. ಆದರೆ
ಮನಸ್ಸಿನ ಅನೇಕ ಸಂಗತಿಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಸ್ವತಃ ನಾವೇ ನಮ್ಮ ಮನಸ್ಸನ್ನು ಅವಲೋಕಿಸಬೇಕಾಗಿದೆ. ನಮ್ಮ ಮನಸ್ಸಿನಲ್ಲಿ ಅನೇಕ ಗುಣಗಳು ಮತ್ತು ದೋಷಗಳು ಇರ್ತವೆ. ನಮ್ಮ ಮನಸ್ಸು ಅಂತಂದರೆ ಎಲ್ಲ ಮನಸ್ಸಿನಲ್ಲಿ ಈ ಗುಣಗಳು ಏನು, ದೋಷಗಳು ಏನು, ಇವುಗಳನ್ನು ಅರಿತುಕೊಂಡ್ರೆ ನಾವು ನಮ್ಮಲ್ಲಿರುವ ಉತ್ತಮ ಗುಣಗಳನ್ನು ವೃದ್ಧಿಪಡಿಸಬಹುದು. ನಮ್ಮ ಮನಸ್ಸಿನಲ್ಲಿರುವ ಸಹಜವಾಗಿ ಇರಬಹುದಾದ ದೋಷಗಳನ್ನು ನಿವಾರಿಸುವುದಕ್ಕೆ ಸಾಧ್ಯವಿದೆ. ಕೆಲವೊಂದು ಸಂಗತಿಗಳನ್ನು ಈಗ ನಾವು ಗಮನಿಸಬಹುದು. ದೋಷಗಳಲ್ಲಿ ಒಂದು ಮುಖ್ಯವಾಗಿ ಮನಸ್ಸಿನ ಒಂದು ಗುಣ ಅಂತ ಅಂದರೆ, ದೋಷ ಅಂತ ಅಂದರೆ ಅದು ಹೊರಕ್ಕೆ ಹೋಗುತ್ತೆ. ಇದನ್ನು ಕಠ ಉಪನಿಷತ್ತು ಸುಂದರವಾಗಿ ಹೇಳುತ್ತದೆ. ನಮ್ಮ ಇಂದ್ರಿಯಗಳು ಯಾವಾಗಲೂ ಬಾಹ್ಯ ವಸ್ತುಗಳ ಕಡೆಗೆ ಹೋಗ್ತವೆ. ಇದನ್ನು ಈ ರೀತಿಯಲ್ಲೇ ರಚನೆ ಮಾಡಲಾಗಿದೆ. ಪರಮಾತ್ಮ ಅದನ್ನು ಆ ರೀತಿಯಲ್ಲಿ ರಚನೆ ಮಾಡಿದ್ದಾನೆ. ಅದು ಅಂತರಂಗಕ್ಕೆ, ತನ್ನ ಆಂತರ್ಯದತ್ತ ನೋಡೋದಿಲ್ಲ. ಇಂದ್ರಿಯಗಳು ಎಲ್ಲಿಗೆ ನಮ್ಮನ್ನು ಸೆಳೆಯುತ್ತವೋ ಆ ಕಡೆಗೆ ಮನಸ್ಸು ಹೋಗುವ ಹಾಗೆ ಅದರ ರಚನೆ ಇದೆ ಅಂತ ಹೇಳ್ತಾರೆ. ಇದೊಂದು ದೋಷ. ಇದರಿಂದಾಗಿ ಏನಾಗುತ್ತೆ, ಸಹಜವಾಗಿ ಮನಸ್ಸು ಇಂದ್ರಿಯಗಳ ಆಕರ್ಷಣೆಗೆ, ಇಂದ್ರಿಯ ವಸ್ತುಗಳ ಆಕರ್ಷಣೆಗೆ ಒಳಗಾಗ್ತದೆ. ಒಂದು ರೀತಿಯಲ್ಲಿ ಮನಸ್ಸು ಕೂಡ ಒಂದು ಇಂದ್ರಿಯವೇ ಅಂತ ಹೇಳುವವರು ಇದ್ದಾರೆ. ಇನ್ನೊಂದನೆಯ ದೋಷ ಅಂತ ಅಂದರೆ ಭಾವನೆಗಳ ಜೊತೆಗೆ ಈ ಮನಸ್ಸು ಮಿಶ್ರವಾಗ್ತದೆ. ಒಂದು ರೀತಿಯಲ್ಲಿ ನೋಡುವುದಾಗಿದ್ದರೆ ಕೇವಲ ಭಾವನೆ ಅಷ್ಟೇ ಅಲ್ಲ, ದೇಹ, ಮನಸ್ಸು, ನರ, ಪ್ರಾಣ ಇದೆಲ್ಲದರ ಜೊತೆಗೆ ಮನಸ್ಸು ಮಿಶ್ರಣ ಹೊಂದಿರ್ತದೆ. ಹಾಗಾಗಿ ಈ ಎಲ್ಲ ಅಂಗಗಳಲ್ಲಿ ಆಗುವಂಥ ಕ್ರಿಯೆಗಳು, ಪರಿಣಾಮಗಳು ಮನಸ್ಸಿನ ಮೇಲೂ ಪ್ರಭಾವ ಬೀರ್ತದೆ, ಪರಿಣಾಮ ಬೀರ್ತದೆ. ದೇಹ ಬಳಲಿದಾಗ, ದೇಹಕ್ಕೆ ರೋಗ ಬಂದಾಗ, ದೇಹಕ್ಕೆ ಆಘಾತವಾದಾಗ ಮನಸ್ಸು ಕೂಡ ತಲ್ಲಣಿಸ್ತದೆ, ನೋವಿಗೆ ಒಳಗಾಗ್ತದೆ, ದುಃಖಕ್ಕೆ ಒಳಗಾಗ್ತದೆ. ಇದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನರದ ದೌರ್ಬಲ್ಯ ಆಗಿರಲಿ, ನರದ ಶಕ್ತಿಯಾಗಿರಲಿ, ನರದ ಕೆಲವೊಂದು ಬಗೆಯ ಹಾನಿಯಾಗಿರಲಿ ಮನಸ್ಸಿನ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದೇ ರೀತಿಯಲ್ಲಿ ಪ್ರಾಣಶಕ್ತಿ ಕೂಡ ಅಗೋಚರವಾಗಿ ನಮ್ಮ ಅಂತರಂಗದಲ್ಲಿ ಆಗುವ ಎಲ್ಲ ಬಗೆಯ ಚಲನೆಗಳಿಗೆ, ಎಲ್ಲ ಬಗೆಯ ಬದಲಾವಣೆಗಳಿಗೆ ಪ್ರಾಣಶಕ್ತಿ ಕಾರಣವಾಗಿರ್ತದೆ. ಅದರ ಪರಿಣಾಮ ಕೂಡ ಮನಸ್ಸಿನ ಮೇಲೆ ಆಗುತ್ತದೆ. ಆದ ಕಾರಣ ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಹಲವಾರು ಬಗೆಯ ಭಾವನೆಗಳಾಗಿ ಮನಸ್ಸಿನಲ್ಲಿ ವ್ಯಕ್ತವಾಗ್ತವೆ. ಆದ ಕಾರಣ ಭಾವನೆಗಳ ಜೊತೆಗೆ ಮನಸ್ಸು ಮಿಶ್ರವಾಗಿರುವ ಕಾರಣ ಮನಸ್ಸು ಗ್ರಹಿಸುವುದು, ಮನಸ್ಸು ತನ್ನ ಕೆಲಸವನ್ನು ಮಾಡುವುದು ಈ ಭಾವನೆಗಳ ಜೊತೆಗೆ ಸೇರಿಕೊಂಡಿರ್ತದೆ. ಇದರ ಜೊತೆಗೆ ಮನಸ್ಸು ಅನೇಕ ಆಸೆಗಳನ್ನು ಹೊಂದಿರ್ತವೆ. ನಮ್ಮಲ್ಲಿ ನಮ್ಮ ಸಂಸ್ಕಾರದ ಕಾರಣದಿಂದಾಗಿ ಹಲವು ಬಗೆಯ ಆಸೆಗಳು ಉದ್ಭವವಾಗ್ತವೆ. ಇದರಿಂದಾಗಿ ನಾವು ನಮ್ಮ ಬದುಕಿನಲ್ಲಿ ಏನನ್ನೋ ಸಾಧಿಸಬೇಕು, ಏನನ್ನೋ ಪಡೆಯಬೇಕು, ಏನನ್ನೋ ನಮ್ಮ ವಸ್ತುವನ್ನಾಗಿ ಮಾಡಿ ಅದನ್ನು ಅನುಭವಿಸಬೇಕು ಎನ್ನುವ ಆಸೆಯನ್ನು ನಾವು ಹೊತ್ತಿರ್ತೇವೆ. ಇದು ಒಂದಲ್ಲ ಒಂದು ರೀತಿಯ ಪ್ರವೃತ್ತಿಗೆ, ಕ್ರಿಯೆಗೆ ಕಾರಣವಾಗ್ತವೆ. ಅದಕ್ಕೆ ತಕ್ಕ ರೀತಿಯ ಫಲಕ್ಕೂ ಕೂಡ ಅದು ಕಾರಣವಾಗ್ತದೆ. ಇದನ್ನು ನಮ್ಮ ವೇದಾಂತ ಆಸೆ, ರಾಗದ್ವೇಷಗಳು, ನಮ್ಮಲ್ಲಿರುವ ಭಾವನೆಗಳ ವಿಭಿನ್ನ ರೂಪಗಳು ನಮ್ಮ ಹಲವಾರು ಬಗೆಯ ಸಮಸ್ಯೆಗಳಿಗೆ ಕಾರಣವಾಗ್ತದೆ ಅಂತ ಹೇಳ್ತವೆ. ಉಪನಿಷತ್ತುಗಳು ಮತ್ತು ಭಗವದ್ಗೀತೆ ಇವು ವೇದಾಂತದ ಎರಡು ಪ್ರಧಾನ ಗ್ರಂಥಗಳು. ಅವುಗಳಲ್ಲಿ ಈ ವಿಚಾರವಾಗಿ ಸಾಕಷ್ಟು ಹೇಳಲಾಗಿದೆ. ಅನಂತರ ಭಗವಾನ್ ಬುದ್ಧ ಇದನ್ನು ಸ್ಪಷ್ಟವಾಗಿ ಜಗತ್ತಿಗೆ ಸಾರಿದ. ಆಸೆಯೇ ಎಲ್ಲ ದುಃಖಕ್ಕೆ ಮೂಲ ಕಾರಣ ಎನ್ನುವುದಾಗಿ. ಮೂಲ ಕಾರಣವಾದ ಆಸೆಯನ್ನೇ ನಾವು ಕಿತ್ತೊಗೆದರೆ ಯಾವ ಸಮಸ್ಯೆಯೂ ಇರುವುದಿಲ್ಲ. ಆದರೆ ಇದ್ದಕ್ಕಿದ್ದಂತೆ ನಮಗೆ ಆ ರೀತಿಯಲ್ಲಿ ಮಾಡುವುದಕ್ಕೆ ಈ ಪ್ರಪಂಚದಲ್ಲಿ ಕಷ್ಟವಿದೆ. ಆದ ಕಾರಣ ನಮ್ಮ ಆಸೆಗಳನ್ನು ನಾವು ಇಟ್ಟುಕೊಂಡು ಪೂರೈಸಿಕೊಂಡು ಆ ಆಸೆಗಳ ಜೊತೆಗೇ ಬದುಕಬೇಕಾಗ್ತವೆ. ಆದ ಕಾರಣ ಆಸೆಗಳನ್ನು ಸಂಪೂರ್ಣವಾಗಿ ಬಿಡುವುದಕ್ಕೆ ನಮಗೆ ಸಾಧ್ಯವಿಲ್ಲದೆ ಹೋದರೂ ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳಬಹುದು, ನಿಗ್ರಹದಲ್ಲಿ ಇಟ್ಕೊಳ್ಳಬಹುದು. ನಮ್ಮ ಇತಿಮಿತಿಯನ್ನು ಅರಿತು ಇತರರಿಗೆ ಹಾನಿಯಾಗದ ರೀತಿಯಲ್ಲಿ, ಅಂದರೆ ಧಾರ್ಮಿಕವಾದ ರೀತಿಯಲ್ಲಿ, ನೈತಿಕವಾದ ರೀತಿಯಲ್ಲಿ ನಮ್ಮ ಆಸೆಗಳನ್ನು ಪೂರೈಸಿಕೊಂಡ್ರೆ ಅದರಿಂದ ಮನಸ್ಸಿನ ಶಾಂತಿ, ಸಮತೋಲನ ಇವು ಹಾಗೇ ಉಳಿಯುತ್ತವೆ. ಹಾಗಾಗಿ ಆಸೆಯಿಂದ ತೊಂದರೆ ಉಂಟಾಗುವುದಿಲ್ಲ. ಮನಸ್ಸಿನ ದೋಷಗಳನ್ನು ಕುರಿತು ಹೇಳುವಾಗ ಈ ಆಸೆ ಎನ್ನುವುದು ಮನಸ್ಸಿನಲ್ಲಿ ಏಳ್ತಾ ಇರುವ ಕಾರಣ ಅದನ್ನು ಉಲ್ಲೇಖಿಸಬೇಕಾಯಿತು. ಇನ್ನು ಗುಣಗಳ ಬಗ್ಗೆ ನೋಡೋಣ. ಮನಸ್ಸಿನಲ್ಲಿ ಕೆಲವು ವಿಶಿಷ್ಟವಾದ ಗುಣಗಳಿವೆ. ಅವುಗಳು ಯಾವುವು ಅಂತಂದರೆ, ಮೊದಲನೆಯದಾಗಿ
ಪ್ರಯತ್ನ ಮತ್ತು ಶ್ರಮ ಇವುಗಳಿಂದ ಮನಸ್ಸನ್ನು ಒಂದೇ ರೀತಿಯ ಅಭ್ಯಾಸಕ್ಕೆ ಒಳಪಡಿಸಿ ಅದನ್ನು ಹತೋಟಿಗೆ ತರುವುದಕ್ಕೆ ಸಾಧ್ಯವಿದೆ. ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಿದೆ. ಈ ಮೂಲಕ ನಾವು ಮನಸ್ಸಿನ ಅನೇಕ ತೊಂದರೆಗಳನ್ನು, ಇತರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಇನ್ನು ಮನಸ್ಸಿನ ಇನ್ನೊಂದು ವಿಶೇಷ ಗುಣ ಅಂತ ಅಂದರೆ, ನಾವು ಅದನ್ನು ಯಾವುದರ ಜೊತೆಗೆ ಸಂಪರ್ಕಕ್ಕೆ ತರ್ತೇವೋ ಆ ವಸ್ತುವಿನ ಗುಣ ಮನಸ್ಸಿಗೆ ಬರ್ತದೆ. ಒಂದೇ ವಸ್ತುವನ್ನು ನಾವು ಚಿಂತಿಸ್ತಾ ಇದ್ದರೆ ಆ ವಸ್ತುವಿನ ಗುಣ ನಮ್ಮ ಮನಸ್ಸಿಗೆ ಬರ್ತದೆ. ಆದ ಕಾರಣ ಯಾವಾಗಲೂ ಅತ್ಯುನ್ನತವಾದದ್ದನ್ನೇ ಚಿಂತಿಸಿ, ಶ್ರೇಷ್ಠವಾದದ್ದನ್ನೇ ಚಿಂತಿಸಿ, ಒಳ್ಳೆಯದಾದದ್ದನ್ನೇ ಚಿಂತಿಸಿ ಎನ್ನುವುದಾಗಿ ನಮ್ಮ ಸಂಸ್ಕೃತಿಯಲ್ಲಿ ಅನೇಕ ಕಡೆ ಹೇಳಲಾಗಿದೆ. ತನ್ನತನ ಎನ್ನುವುದು ಮನಸ್ಸಿಗೆ ಇಲ್ಲ. ತಾನು ಯಾವುದರ ಸಂಸರ್ಗಕ್ಕೆ ಬರ್ತದೋ ಅದರ ಗುಣ ಮನಸ್ಸಿಗೆ ಬರ್ತದೆ. ಆದ ಕಾರಣ ಉನ್ನತವಾದಂಥ ಅನೇಕ ಸಂಗತಿಗಳ ಜೊತೆಗೆ ಮನಸ್ಸನ್ನು ಬೆಸೆಯಬೇಕು. ಉದಾಹರಣೆಗೆ ಬುದ್ಧಿಯ ಜೊತೆಗೆ ಅಥವಾ ಆತ್ಮದ ಜೊತೆಗೆ, ಭಗವಂತನ ಜೊತೆಗೆ ಮನಸ್ಸನ್ನು ಸಂಸರ್ಗ ಮಾಡಿಕೊಳ್ಬೇಕು. ನಿರಂತರ ಭಗವಂತನ ಚಿಂತನೆ ಅಥವಾ ಒಳಿತಿನ ಚಿಂತನೆ, ಜಗತ್ತಿಗೆ ಶಾಂತಿ ಆನಂದವನ್ನು ನೀಡು ಎನ್ನುವಂಥ ಪ್ರಾರ್ಥನೆ, ಇತರರಿಗೆ ಒಳ್ಳೆಯದಾಗಲಿ ಎನ್ನುವ ಚಿಂತನೆ, ಅಥವಾ ದೇಶಕ್ಕೆ, ಜನತೆಗೆ, ಇಡೀ ಮಾನವ ಸಮುದಾಯಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯದನ್ನೇ ಬಯಸ್ತೇನೆ, ಒಳ್ಳೆಯದನ್ನೇ ಮಾಡ್ತೇನೆ ಎನ್ನುವಂಥ ಉದಾತ್ತ ಚಿಂತನೆಗಳು ನಮ್ಮ ಮನಸ್ಸು ಉನ್ನತ ದರ್ಜೆಗೆ ಹೋಗುವ ಹಾಗೆ ಮಾಡ್ತದೆ. ಆದ ಕಾರಣ ಈ ಸಂಸರ್ಗದ ಮೂಲಕ ಮನಸ್ಸನ್ನು ಒಂದು ವಸ್ತುವಿನೊಡನೆ ನಾವು ಬೆಸೆಯುವ ಮೂಲಕ ಅದರ ಉತ್ತಮ ಗುಣಗಳನ್ನು ನಾವು ಹೊರಕ್ಕೆ ತರುವುದಕ್ಕೆ ಸಾಧ್ಯವಿದೆ. ಇದು ಇನ್ನೊಂದು ಗುಣ. ಹೀಗೆ ಅನೇಕ ಗುಣಗಳನ್ನು ನಾವು ಬಳಸಿಕೊಂಡು ಮನಸ್ಸಿನ ಶಕ್ತಿ ಸಾಮರ್ಥ್ಯಗಳನ್ನು ಉನ್ನತ ಹಂತಕ್ಕೆ ತರಬೇಕಾಗ್ತದೆ. ಇದರಿಂದ ದೋಷ ಕೂಡ ನಿವಾರಣೆ ಆಗ್ತವೆ. ಮನಸ್ಸಿನ ಸಹಜವಾಗಿ ಇರಬಹುದಾದ ಕೆಲವು ತೊಂದರೆಗಳು ಕೂಡ ನಿವಾರಣೆ ಆಗ್ತವೆ. ಇನ್ನು ಪ್ರಧಾನವಾಗಿ ನಾವು ಗಮನಿಸಬೇಕಾದ ಅಂಶ ಅಂತಂದರೆ, ಪ್ರಪಂಚದಲ್ಲಿ ನಾವು ಜೀವಿಸುವಾಗ ಅನೇಕ ಬಗೆಯ ಭಾವನೆಗಳು ನಮ್ಮ ಅಂತರಂಗವನ್ನು ಪ್ರಭಾವಗೊಳಿಸ್ತವೆ. ಮನಸ್ಸು ಮತ್ತು ಈ ಭಾವನೆಗಳಿಗೆ ನೇರ ಸಂಬಂಧ ಇದೆ. ಆದ ಕಾರಣ ಯಾವ ರೀತಿಯಲ್ಲಿ ಮನಸ್ಸು ಮತ್ತು ಭಾವನೆ ಇವುಗಳನ್ನು ಜೊತೆಯಾಗಿ ಸೇರಿಸಿಕೊಂಡು ನಮ್ಮ ಜೀವನದ ಸಮತೋಲನವನ್ನು ನಾವು ಕಾಪಾಡಿಕೊಳ್ಬೇಕು, ಈ ವಿಷಯವಾಗಿ ನಾವು ವಿಶೇಷವಾಗಿ ಗಮನವನ್ನು ಹರಿಸಬಹುದಾಗಿದೆ. ಮೊದಲನೆಯದಾಗಿ ಗಮನಿಸಬೇಕಾದ ಸಂಗತಿ ಅಂತಂದರೆ, ಭಾವನೆ ಎನ್ನುವುದು ಮನಸ್ಸಿನದೇ ಒಂದು ಅಂಗ. ನಾವು ಸಾಮಾನ್ಯವಾಗಿ ಭಾವನೆ ಹೃದಯಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತೇವೆ. ಆದರೆ ಹೃದಯ ಅಂತ ಹೇಳುವಾಗ ಭೌತಿಕವಾದದ್ದಲ್ಲ, ಅದು ಮಾನಸಿಕ ಅರ್ಥದಲ್ಲಿ ಹೇಳ್ತೇವೆ. ಅವನಿಗೆ ಹೃದಯ ಇಲ್ಲ ಅಂತ ಅಂದರೆ ಇತರರನ್ನು ಕುರಿತು ಚಿಂತಿಸುವಂಥ, ಕಾಳಜಿ ಹೊಂದುವಂಥ ಒಂದು ಶಕ್ತಿ ಅವನಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕೆ ನಾವು ಪ್ರಧಾನವಾಗಿ ಗಮನಿಸಬೇಕಾದ್ದು ಈ ಭಾವನೆ, ಹೃದಯ ಎನ್ನುವಂಥ ಅಂಶ ಭೌತಿಕವಲ್ಲ, ಅದು ಮಾನಸಿಕವಾದದ್ದು. ಅಂದರೆ ಮನಸ್ಸಿನದೇ ಒಂದು ಭಾಗ ಎನ್ನುವ ರೀತಿಯಲ್ಲಿ ಅದನ್ನು ನಾವು ಪರಿಗಣಿಸಬೇಕು. ಆದರೆ ಮನಸ್ಸು ಎರಡೂ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದು ಭಾವನೆಗಳಿಂದ ಕೂಡಿರುವಾಗ ಭಾವುಕವಾಗ್ತದೆ. ಅದೇ ರೀತಿಯಲ್ಲಿ ಬೌದ್ಧಿಕ ಚಿಂತನೆಗಳಿಂದ ಹೆಚ್ಚು ಪ್ರಭಾವಗೊಂಡಾಗ ಬುದ್ಧಿಯಲ್ಲಿ ಪ್ರಖರವಾಗಿರುತ್ತದೆ, ಭಾವನೆ ಅಷ್ಟು ಪ್ರಧಾನವಾಗುವುದಿಲ್ಲ. ಹೀಗೆ ಬುದ್ಧಿ ಮತ್ತು ಮನಸ್ಸು ಇದೆರಡೂ ಕೂಡ, ಬುದ್ಧಿ ಮತ್ತು ಹೃದಯ ಇದೆರಡೂ ಕೂಡ ಮನಸ್ಸನ್ನು ಪ್ರಭಾವಗೊಳಿಸ್ತವೆ. ಭಾವನೆ ಮತ್ತು ಬುದ್ಧಿ ಇದೆರಡೂ ಕೂಡ ಮನಸ್ಸಿನಲ್ಲಿ ಜೊತೆಯಾಗಿ ಹೋಗ್ತವೆ. ಆದ ಕಾರಣ ಈ ಹೃದಯ ಎನ್ನುವುದು, ಭಾವನೆ ಎನ್ನುವುದು ಬುದ್ಧಿಯ ಹಿಡಿತಕ್ಕೆ ಒಳಗಾಗಬೇಕಾಗುತ್ತೆ. ಬುದ್ಧಿಯೇ ಸೂರ್ಯನ ಹಾಗೆ, ಭಾವನೆಯು ಚಂದ್ರನ ಹಾಗೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಬುದ್ಧಿ ಎನ್ನುವುದು ಯಾವಾಗಲೂ ವೈಚಾರಿಕವಾಗಿರ್ತದೆ, ಸತ್ಯನಿಷ್ಠೆಯಿಂದ ಕೂಡಿರ್ತದೆ. ಯಾವುದು ವಾಸ್ತವವೋ, ಯಾವುದು ಸತ್ಯವೋ, ಯಾವುದು ಇದೆಯೋ ಅದನ್ನು ಮಾತ್ರ ಒಪ್ಪುತ್ತದೆ, ಉಳಿದದ್ದನ್ನು ತಿರಸ್ಕರಿಸ್ತದೆ. ಆದರೆ ಭಾವನೆ ಎನ್ನುವುದು ಕೇವಲ ವೈಚಾರಿಕವಲ್ಲ. ಅಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು, ಸುಖ ದುಃಖಗಳು, ನಮ್ಮ ಭಾವನೆಗಳು, ಒಳಿತು ಕೆಡಕು ಇತ್ಯಾದಿಗಳನ್ನು ಮೀರಿ ನಮ್ಮ ಭಾವನೆ ಕೆಲಸ ಮಾಡ್ತದೆ. ಆದ ಕಾರಣ ಮನಸ್ಸು ಯಾವತ್ತೂ ಒಳಿತಿನ ಕಡೆಗೆ ಸಾಗಬೇಕಾದ್ರೆ ಬುದ್ಧಿ ಮನಸ್ಸಿಗೆ ಹೇಳಬೇಕಾಗುತ್ತೆ, ನಿನಗೆ ಪ್ರಿಯವಾಗಿರಬಹುದು ಈ ವಸ್ತು, ಆದರೆ
ಅದು ಒಳಿತಲ್ಲ. ಬುದ್ಧಿ ಇದನ್ನು ಖಚಿತವಾಗಿ ತಿಳಿದು ಮನಸ್ಸಿಗೆ ಬುದ್ಧಿ ಹೇಳುತ್ತದೆ, ಸರಿಯಾದ ದಾರಿಯನ್ನೇ ತುಳಿ, ನಿನಗೆ ಹಿತವಾದ ದಾರಿಯನ್ನು ಹಿಡಿಯಬೇಡ. ಈ ರೀತಿಯಲ್ಲಿ ಬುದ್ಧಿಯ ನಿಯಂತ್ರಣಕ್ಕೆ ಒಳಪಟ್ಟ ಮನಸ್ಸು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಯಾವ ಭಾವನೆಗಳನ್ನು ತಾನು ಸ್ವೀಕರಿಸಬಹುದು, ಯಾವ ಭಾವನೆಗಳನ್ನು ತ್ಯಜಿಸಬೇಕು, ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹೀಗಿದ್ದಾಗ ಭಾವನೆ ಅದು ಮನಸ್ಸಿಗೆ ಸಹಕಾರಿಯಾಗ್ತದೆ, ನಮಗೆ ನಮ್ಮ ವ್ಯಕ್ತಿತ್ವಕ್ಕೆ ಹಿತಕಾರಿಯಾಗ್ತದೆ. ಇದನ್ನೇ ಉಪನಿಷತ್ತುಗಳು ಶ್ರೇಯಸ್ಸು ಪ್ರೇಯಸ್ಸು ಎನ್ನುವುದಾಗಿ ಕರೆದಿದ್ದಾರೆ. ಶ್ರೇಯಸ್ಸು ಅಂತಂದರೆ ಉನ್ನತ ಹಂತಕ್ಕೆ ನಮ್ಮನ್ನು ಕರೆದೊಯ್ಯುತ್ತವೆ, ಒಳ್ಳೆಯದಾಗಿರ್ತವೆ. ನಮ್ಮ ಆಸೆಗಳಲ್ಲಿ ಅನೇಕ ಸಂಗತಿಗಳು ಒಳ್ಳೆಯದಾಗಿರ್ತವೆ, ಇನ್ನೂ ಅನೇಕ ಕೆಟ್ಟದಾಗಿರುತ್ತವೆ. ಕೆಟ್ಟದಾಗಿರುವ ಕೆಟ್ಟ ಚಪಲ ಚಾಂಚಲ್ಯ ಚಟಗಳು ಇವುಗಳನ್ನೆಲ್ಲ ನಮ್ಮಲ್ಲಿ ಉಂಟು ಮಾಡುವ ಪ್ರೇರಣೆ ತರುವಂಥ ಅಂಶಗಳು ನಮ್ಮ ಆಸೆಗಳಲ್ಲಿ ಸೇರಿರಬಹುದು. ಅಂಥವನ್ನು ತ್ಯಜಿಸಬೇಕು. ಹೀಗೆ ಯಾವುದು ಬೇಕು ಯಾವುದು ಬೇಡ, ಯಾವುದು ಒಳಿತು ಯಾವುದು ಕೆಡುಕು, ಇದನ್ನು ಸರಿಯಾದ ರೀತಿಯಲ್ಲಿ ತೀರ್ಮಾನಿಸುವ ಕೆಲಸವನ್ನು ಬುದ್ಧಿ ಮಾಡ್ತದೆ. ಆದ ಕಾರಣ ಬುದ್ಧಿ ಯಾವಾಗಲೂ ಮನಸ್ಸನ್ನು ಮತ್ತು ಭಾವನೆಯನ್ನು ನಿಯಂತ್ರಿಸಬೇಕು. ಆ ರೀತಿಯಲ್ಲಿ ನಮ್ಮ ಭಾವನೆಗಳು ಶುದ್ಧವಾಗಿರಬೇಕು. ಕೆಟ್ಟದರ ಜೊತೆಗೆ ಒಳ್ಳೆಯದು ಮಿಶ್ರಣವಾಗದೇ ಇರಬೇಕು. ಒಳ್ಳೆಯದು ಮಾತ್ರವೇ ಇರಬೇಕು. ಅದು ಶುದ್ಧವಾದ ಭಾವನೆಗಳು. ಹೀಗೆ ಭಾವನೆಗಳು ಸರಿಯಾದ ರೀತಿಯಲ್ಲಿದ್ದರೆ, ಶುದ್ಧವಾಗಿದ್ದರೆ, ಉತ್ತಮವಾಗಿದ್ದರೆ ಮನಸ್ಸು ಮತ್ತು ಭಾವನೆಗಳು ಒಳ್ಳೆಯ ಸಮತೋಲನದಲ್ಲಿ ಇರ್ತವೆ. ಇನ್ನು ಭಾವನೆಗಳ ಪರಿವರ್ತನೆ ಮಾಡುವುದು ನಮಗೆ ಬಹಳ ಮುಖ್ಯವಾಗ್ತವೆ. ಯಾಕಂದರೆ ಪ್ರಪಂಚದಲ್ಲಿ ನಾನಾ ಕಾರಣದಿಂದ ನಾವು ಹಲವಾರು ಬಗೆಯ ಭಾವನೆಗಳಿಗೆ ಒಳಗಾಗಬೇಕಾಗ್ತದೆ. ಪ್ರೀತಿ, ದ್ವೇಷ, ಕೋಪ, ಅಸೂಯೆ, ಅತಿಯಾದ ಮೋಹ, ಅದೇ ರೀತಿಯಲ್ಲಿ ಭ್ರಮನಿರಸನ, ದುಃಖ ಉಂಟಾಗುವುದು, ನಿರಾಸೆ ಉಂಟಾಗುವುದು, ಈ ಎಲ್ಲ ಏರುಪೇರುಗಳು ಭಾವನೆಗಳ ಮಧ್ಯೆ ನಮ್ಮ ಜೀವನವನ್ನು ನಾವು ನಡೆಸಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಈ ಭಾವನೆಗಳನ್ನು ನಾವು ಉನ್ನತ ಹಂತಕ್ಕೆ ಅಥವಾ ಅದನ್ನು ಉನ್ನತೀಕರಣಗೊಳಿಸುವುದು ಹೇಗೆ, ಇದನ್ನು ತಿಳ್ಕೊಳ್ಬೇಕು. ಉದಾಹರಣೆಗೆ ನಮಗೆ ಕೋಪ ಇದ್ದರೆ, ಅತಿಯಾದ ಕೋಪ ಇದ್ದರೆ ಅದನ್ನು ನಾವು ನಮಗೆ ಇಷ್ಟ ಇರುವವರ ಮೇಲೆ ತಿರುಗಿಸುವುದಲ್ಲ, ಅದನ್ನು ಉನ್ನತ ಹಂತಕ್ಕೆ ಅದನ್ನು ಏರಿಸುವುದಕ್ಕೆ ಸಾಧ್ಯವಿದೆ. ಉದಾಹರಣೆಗೆ ಭಕ್ತಿ ಎನ್ನುವಂಥ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಮ್ಮ ಕೋಪವನ್ನು ಭಗವಂತನ ಮೇಲೆ ತೋರಿಸಿಕೊಳ್ಳಿ. ಏ ಭಗವಂತನೇ, ನಾನು ಇಷ್ಟೊಂದು ಪ್ರಾರ್ಥನೆ ಮಾಡಿದರೂ ನನಗೆ ಕಾಣಿಸ್ತಾ ಇಲ್ವಲ್ಲ ನೀನು, ಇದು ನ್ಯಾಯವೇ ಎನ್ನುವುದಾಗಿ ನಮ್ಮ ಕ್ರೋಧವನ್ನು ಭಗವಂತನ ಮೇಲೆ ತೋರ್ಪಡಿಸಿಕೊಳ್ಳುವಂಥದ್ದು. ಪ್ರೀತಿಯನ್ನಾದರೂ ಅಷ್ಟೇ, ಮೋಹವನ್ನಾದರೂ ಅಷ್ಟೇ, ಇದನ್ನು ಈ ರೀತಿಯಲ್ಲಿ ಪರಿವರ್ತಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಇದಕ್ಕೆ ಭಕ್ತಿ ಅತ್ಯುತ್ತಮವಾದಂಥ ಒಂದು ಸಾಧನೆಯಾಗಿದೆ. ಅಥವಾ ದೈವಭಕ್ತಿ ಎನ್ನುವ ವಿಚಾರವನ್ನು ಯಾರು ಹೊಂದಿದ್ದಾರೋ ಅವರಿಗೆ ಇದು ಬಹಳ ಸುಲಭವಾಗಿ ಸಾಧ್ಯವಾಗ್ತದೆ. ಇದು ಸಾಧ್ಯವಾಗದೆ ಹೋದರೆ ಭಾವನೆಗಳ ಆ ಪ್ರಭಾವ ಎಲ್ಲಿ ತನಕ ನಮ್ಮ ಮನಸ್ಸಿನಲ್ಲಿ ಇರ್ತವೋ ಅಲ್ಲಿ ತನಕ ಏನನ್ನೂ ಮಾಡಬಾರ್ದು. ಉದಾಹರಣೆಗೆ ಕ್ರೋಧ, ನಮಗೆ ಅತಿಯಾದ ಕೋಪ ಬಂದಾಗ ನಮ್ಮ ಮನಸ್ಸು ಆ ಕೋಪದ ಪ್ರಭಾವಕ್ಕೆ ಒಳಗಾಗಿರ್ತದೆ. ನಾವಾಗಿರುವುದೇ ಇಲ್ಲ. ಆಗ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಬೇಡಿ, ಯಾವುದೇ ಮಹತ್ವದ ಕಾರ್ಯವನ್ನು ಮಾಡುವುದಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಸುಮ್ಮನೆ ಇರಬೇಕು, ಶಾಂತವಾಗಿರಬೇಕು. ತಾನಾಗಿಯೇ ಮನಸ್ಸು ತನ್ನ ಆ ಕೋಪದ ಪ್ರಭಾವವನ್ನು ಇಳಿಸಿಕೊಳ್ಳುತ್ತೆ, ಮನಸ್ಸು ಶಾಂತವಾಗ್ತದೆ. ಅಲ್ಲಿಯ ತನಕ ನಾವು ಸುಮ್ಮನೆ ಇರಬೇಕಾಗುತ್ತೆ. ಹೀಗೆ ಮಾಡುವುದಕ್ಕೆ ಮೊದಲು ನಾವು ಮಾಡಬೇಕಾದ ಕಾರ್ಯ ಅಂದರೆ, ನನ್ನ ಮನಸ್ಸಿಗೆ ಕೋಪ ಬಂದಿದೆ, ನನಗೆ ಕೋಪ ಉಕ್ಕಿ ಬಂದಿದೆ, ನನ್ನ ಮನಸ್ಸು ಹಿಡಿತದಲ್ಲಿಲ್ಲ, ಈಗ ತನ್ನ ಮನಸ್ಸು ಪೂರ್ಣವಾಗಿ ಕ್ರೋಧದ ಪ್ರಭಾವಕ್ಕೊಳಗಾಗಿದೆ ಅಂತ ತಿಳ್ಕೊಳ್ಬೇಕು. ಹೀಗೆ ತಿಳಿದುಕೊಳ್ಳುವುದೇ ಮೊದಲನೇ ಹೆಜ್ಜೆ. ಅನಂತರ ಸ್ವಲ್ಪ ಸಮಯ ಕೊಡಬೇಕು, ಒಂದು 5 ನಿಮಿಷ 10 ನಿಮಿಷ ಅಷ್ಟು ಹೊತ್ತು ನಾವು ಶಾಂತವಾಗಿ ಸಂಯಮದಿಂದ ಯಾವುದೇ ಬಗೆಯ ಮಹತ್ವದ ನಿರ್ಧಾರ ತೆಗೆದುಕೊಳ್ಳದೆ, ಮಹತ್ವದ ದುಡುಕಿನ ಕಾರ್ಯ ಮಾಡದೆ, ಎಲ್ಲಾದರೂ ಸ್ವಲ್ಪ ದೂರ ಹೋದರೂ ಸರಿ, ಏಕಾಂತದಲ್ಲಿ ಬಾಗಿಲು ಹಾಕ್ಕೊಂಡು ಸುಮ್ಮನಿದ್ರೂ ಸರಿ, ನಾವು ನಮ್ಮ ಪಾಡಿಗೆ ಇದ್ದು ಬಿಟ್ಟರೆ ಸ್ವಲ್ಪ ಸಮಯದಲ್ಲಿ ಮನಸ್ಸು ಹದ್ದುಬಸ್ತಿಗೆ ಬರುತ್ತೆ, ಶಾಂತವಾಗ್ತದೆ. ಆಗ ನಾವು ಶಾಂತವಾಗಿ ಚಿಂತಿಸಿದಾಗ ನಮಗೆ ಅರ್ಥವಾಗ್ತದೆ, ಈ ಕೋಪದ ಭರದಲ್ಲಿ ಏನೆಲ್ಲ ಆಲೋಚಿಸಿ ಬಿಟ್ಟಿದ್ದೆ, ಎಂಥ ಕೆಟ್ಟ ಆಲೋಚನೆಗಳೆಲ್ಲ ತನಗೆ ಬಂದವು ಅಂತ ನಾವು ನಿಧಾನವಾಗಿ
ಆಲೋಚಿಸ್ತೇವೆ. ಅನಂತರ ನಾವು ಏನನ್ನಾದರೂ ಮಾಡಬೇಕು. ಇದೇ ರೀತಿಯಲ್ಲಿ ಮನಸ್ಸು ಆವೇಗಕ್ಕೆ, ಉದ್ವೇಗಕ್ಕೆ ಒಳಗಾದಾಗಲೆಲ್ಲ, ಏರುಪೇರಿಗೆ ಒಳಗಾದಾಗಲೆಲ್ಲ ನಾವು ಮನಸ್ಸಿಗೆ ಹೇಳಬೇಕು, ಇದು ನಿನ್ನ ಸಹಜವಾದ ಸ್ಥಿತಿ ಅಲ್ಲ, ಎಲೈ ಮನಸ್ಸೇ ಸ್ವಲ್ಪ ಹೊತ್ತು ಶಾಂತವಾಗು ಅಂತ ಅದಕ್ಕೆ ಸಮಯವನ್ನು ಕೊಟ್ಟರೆ ಅದು ಸಹಜ ಸ್ಥಿತಿಗೆ ಬರ್ತದೆ. ಅನಂತರ ನಾವು ಮನಸ್ಸು ತಿಳಿಯಾದ ಮನಸ್ಸಿನಿಂದ ಎಲ್ಲವನ್ನು ಚಿಂತಿಸಬೇಕು. ಈ ಮೂಲಕ ಇದು ಅನೇಕ ಸಲ ಮಾಡಿದಾಗ ಮನಸ್ಸು ಬಹಳ ಬೇಗನೆ ಹದ್ದುಬಸ್ತಿಗೆ ಬರ್ತದೆ. ಇಂಥ ಒಂದು ಮಾರ್ಗದ ಮೂಲಕ ಮನಸ್ಸನ್ನು ಸಹಜಾವಸ್ಥೆಗೆ ತಂದು ಸಮತೋಲನಕ್ಕೆ ತಂದುಕೊಂಡು ನಾವು ಅದನ್ನು ಸರಿಯಾದ ಒಂದು ಮಾರ್ಗ ಯಾವುದು ಅಂತ ಚಿಂತಿಸ್ತಾ ಆ ಕಡೆಗೆ ಹರಿಯಬಿಡುವುದಕ್ಕೆ ಸಾಧ್ಯವಾಗ್ತದೆ. ಇನ್ನು ಸಾಮಾಜಿಕ ಸಂಬಂಧಗಳಲ್ಲಿ ಕೂಡ ನಮಗೆ ಸಮತೋಲನ ಬಹಳ ಅಗತ್ಯ. ನಾವು ಒಬ್ಬಂಟಿಯಾಗಿ ಸಮಾಜದಲ್ಲಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ಕುಟುಂಬ, ಬಂಧು ಬಾಂಧವರು, ಸ್ನೇಹಿತರು, ಸಹೋದ್ಯೋಗಿಗಳು ಇವರ ಜೊತೆಗೆ ನಾವು ಬದುಕಬೇಕಾಗ್ತದೆ. ಅದೇ ರೀತಿಯಲ್ಲಿ ಪೇಟೆ ಪಟ್ಟಣದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅಂಗಡಿಗಳಲ್ಲಿ ವ್ಯವಹರಿಸಬೇಕಾಗ್ತದೆ, ಕಚೇರಿಗಳಲ್ಲಿ ಕೆಲಸ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲೆಲ್ಲ ಇತರರ ಜೊತೆಗೆ ನಾವು ಹೇಗೆ ವರ್ತಿಸ್ತೇವೆ, ನಮ್ಮ ಮತ್ತು ಇತರರ ಸಂಬಂಧ ಹೇಗಿರ್ತದೆ, ಯಾವ ರೀತಿಯಲ್ಲಿ ನಾವು ಅವರ ಜೊತೆಗೆ ಒಡನಾಡಬೇಕಾಗ್ತದೆ, ಇದು ಬಹಳ ಮುಖ್ಯವಾಗ್ತದೆ. ನಮ್ಮ ಸಂಬಂಧಗಳಲ್ಲಿ ನಾವು ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಮಟ್ಟಿಗೆ ಅನಾಸಕ್ತಿ ಎನ್ನುವಂಥ ಒಂದು ಗುಣ ಇರಬೇಕಾಗ್ತದೆ. ಅನಾಸಕ್ತಿ ಅಂತಂದರೆ ಅತಿಯಾದ ಸೆಳೆತ ಇಲ್ಲದಿರುವುದು. ನಮಗೆ ಯಾರು ಅತ್ಯಂತ ಪ್ರಿಯರೋ ಅವರ ಕಡೆಗೆ ಅತ್ಯಂತ ತೀವ್ರವಾದ ಆಕರ್ಷಣೆ ಇರ್ತದೆ. ಅದನ್ನು ಒಂದು ಮಟ್ಟಿಗೆ ನಾವು ನಿಯಂತ್ರಣಕ್ಕೆ ತರಬೇಕಾಗ್ತದೆ. ಯಾಕಂದರೆ ಆ ರೀತಿಯ ಸಂಬಂಧ ಎಲ್ಲ ಕಾಲಕ್ಕೂ ಇಲ್ಲದೆ ಹೋದರೆ ನಾವು ದುಃಖಿಸ್ತೀವಿ. ನಮಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಇದಕ್ಕಿದ್ದ ಹಾಗೆ ಮರಣಕ್ಕೆ ಒಳಗಾದರೆ ನಾವು ಬಹಳ ದುಃಖಕ್ಕೊಳಗಾಗ್ತೇವೆ. ಆಗ ಮನಸ್ಸಿಗೆ ನಾವು ಒಂದು ರೀತಿಯಲ್ಲಿ ಅನಾಸಕ್ತಿಯನ್ನು ಕಲಿಸಬೇಕಾಗ್ತದೆ. ಇದಕ್ಕೋಸ್ಕರ ವೇದಾಂತದಲ್ಲಿ ಬರುವ ಅನಾಸಕ್ತಿ ಯೋಗ ಅಂತ ಕರೀತಾರೆ. ಆ ಭಾವನೆ ಬಹಳ ಮುಖ್ಯ. ಈ ಪ್ರಪಂಚದಲ್ಲಿ ಯಾವುದು ಕೂಡ ನಮಗೆ ಆಪ್ತವಲ್ಲ. ಎಷ್ಟೇ ಆಪ್ತರಾಗಿದ್ದರೂ ಕೂಡ ನಮ್ಮ ಅಂತರಂಗ ಅದು ಪರಮಾತ್ಮನಿಗೆ ಸಂಬಂಧಪಟ್ಟದ್ದು. ಈ ಪ್ರಪಂಚದಲ್ಲಿ ನಾನು ಮಾಡಬೇಕಾದ ಎಲ್ಲ ಕೆಲಸವನ್ನು ಕೂಡ ಆಸಕ್ತಿ ಇಲ್ಲದೆ ಅನಾಸಕ್ತಿಯಿಂದ ಮಾಡಬೇಕು. ಎಲ್ಲವೂ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು ಎನ್ನುವ ಭಾವ ಇಲ್ಲಿ ಬರ್ತದೆ. ವೇದಾಂತದ ವಿಚಾರಕ್ಕೆ ಬಂದರೆ ಆತ್ಮ ಒಂದೇ ಸತ್ಯ, ಉಳಿದ ಈ ಪ್ರಪಂಚ ಎಲ್ಲವೂ ಕೂಡ ಮಿಥ್ಯ. ಮಿಥ್ಯ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲವೂ ಕೂಡ ಕ್ಷಣಿಕವಾದದ್ದು ಎನ್ನುವ ಭಾವನೆ ಮನಸ್ಸಿನಲ್ಲಿ ಇದ್ದು ಬಿಟ್ಟರೆ ನಾವು ಪ್ರತಿಯೊಂದು ವಸ್ತುವನ್ನು, ಪ್ರತಿಯೊಂದು ಕಾರ್ಯವನ್ನು ಕೂಡ ಅನಾಸಕ್ತಿಯಿಂದ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಆಗ ನಮ್ಮ ಅಟ್ಯಾಚ್ಮೆಂಟ್, ಮೋಹ ಅದು ಕಡಿಮೆಗೊಳ್ಳುತ್ತದೆ. ಹಾಗಾಗಿ ನಾವು ಉಳಿದ ಎಲ್ಲರ ಜೊತೆಗೂ ಕೂಡ ಸಂಬಂಧವನ್ನು ಈ ಬಗೆಯ ತಿಳುವಳಿಕೆಯಿಂದ, ಈ ರೀತಿಯ ಒಂದು ಭಾವನೆಯಿಂದ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಯಾರೂ ಕೂಡ ಅಂತಿಮವಾಗಿ ನನ್ನವರಲ್ಲ, ಎಲ್ಲರೂ ಕೂಡ ನನಗೆ ಬೇಕಾದವರೇ. ಆದರೆ ಯಾರ ಜೊತೆಗೂ ಕೂಡ ನಾನು ಅತಿಯಾದ ಒಂದು ಮಮತೆ, ಮೋಹ, ಆಕರ್ಷಣೆ ಹೊಂದಿರಬಾರದು. ಈ ರೀತಿಯ ಒಂದು ನಿಯಂತ್ರಣವನ್ನು ನಾವು ತಂದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಈ ರೀತಿಯಲ್ಲಿ ಮನಸ್ಸು ನಾನಾ ಬಗೆಯ ಭಾವನೆಗಳ ನಡುವೆ, ಹಲವಾರು ಏರುಪೇರುಗಳ ನಡುವೆ ಒಂದು ಸಮತೋಲನವನ್ನು ಕಂಡುಕೊಂಡು ಪ್ರಪಂಚದಲ್ಲಿ ನಮ್ಮ ಮನಸ್ಸು ಯಾವುದೇ ಕಾರಣಕ್ಕೆ ಅತಿಯಾದ ಉದ್ವೇಗಕ್ಕೆ, ಏರುಪೇರುಗಳಿಗೆ ಅಥವಾ ಹೆಚ್ಚಿನ ತುಡಿತಕ್ಕೆ ಒಳಗಾಗದೆ ಒಂದು ರೀತಿಯ ಶಾಂತವಾದ, ಆನಂದದ, ಸಮತೋಲನದ ಒಂದು ಸ್ಥಿತಿಯಲ್ಲಿ ಇರುವ ಹಾಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಪ್ರಧಾನವಾಗಿ ಮನಸ್ಸು ಆರೋಗ್ಯಕರವಾಗಿರಬೇಕು, ಸಮತೋಲನದಿಂದ ಕೂಡಿರಬೇಕು, ಶಾಂತವಾಗಿರಬೇಕು. ಇದೇ ಅದರ ಸಹಜಾವಸ್ಥೆ. ಆವೇಗಕ್ಕೆ ಒಳಗಾದ ಮನಸ್ಸು ಸಹಜವಾದದ್ದಲ್ಲ. ಮನಸ್ಸಿನ ಈ ಎಲ್ಲ ಸಾಮರ್ಥ್ಯಗಳ ಸರಿಯಾದ ಬಳಕೆ ಹೇಗೆ? ಇದು ನಾವು ಬಹಳ ಮುಖ್ಯವಾಗಿ ಚಿಂತಿಸಬೇಕಾದಂಥ ಸಂಗತಿ. ಇಲ್ಲಿ ಅನೇಕ ರೀತಿಯ ವಿಧಾನಗಳನ್ನು ನಾವು ಅನುಸರಿಸಬಹುದು. ನಮ್ಮ ಜೀವನದ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಹಲವಾರು ಬಗೆಯಲ್ಲಿ ಮನಸ್ಸನ್ನು ಹೇಗೆ ಉತ್ತಮವಾಗಿ ಬಳಕೆ ಮಾಡಿಕೊಳ್ಬಹುದು, ಇದನ್ನು ನಾವೇ ಕಂಡುಕೊಳ್ಬಹುದು. ಪ್ರತಿಯೊಬ್ಬರೂ ಕೂಡ ತಮ್ಮ ಮನಸ್ಸಿನ ದಾರಿಯನ್ನು ತಾವಾಗಿಯೇ ಕಂಡುಕೊಳ್ಬೇಕಾಗ್ತದೆ. ಆದರೆ ಉತ್ತಮ ದಾರಿ ಯಾವುದು,
ಉತ್ತಮವಾದ ವಿಧಾನ ಯಾವುದು, ಇದನ್ನು ನಾವು ಅರಿತುಕೊಳ್ಳಬೇಕಲ್ವೇ. ಒಂದನೆಯದಾಗಿ ಅತ್ಯುನ್ನತವಾದ ಆದರ್ಶ ನಮ್ಮಲ್ಲಿ ಇರಬೇಕು. ಉದಾಹರಣೆಗೆ ಆಧ್ಯಾತ್ಮಿಕತೆ. ಪ್ರಪಂಚದ ಎಲ್ಲ ಈ ವಸ್ತುಗಳ ಇಡೀ ಸೃಷ್ಟಿಯ ಹಿಂದೆ ಇರುವ ಒಂದು ರಹಸ್ಯ ಯಾವುದು, ಸತ್ಯ ಯಾವುದು, ಆ ಪರಮಾತ್ಮ ಹೇಗಿದ್ದಾನೆ, ಇದನ್ನು ಕುರಿತು ಚಿಂತಿಸ್ತಾ ಅಂಥ ಆ ಪರಮಾತ್ಮನ ದರ್ಶನಕ್ಕೋಸ್ಕರ ಸಾಧನೆ ಮಾಡುವುದೇ ಆಧ್ಯಾತ್ಮಿಕತೆ. ಎಲ್ಲ ಧರ್ಮಗಳು ಕೂಡ ಈ ಪರಮಸತ್ಯವನ್ನು ಅಥವಾ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಅನವರತ ಹೋರಾಟ ನಡೆಸುವ ಮಾರ್ಗವನ್ನು ತಿಳಿಸಿಕೊಡ್ತವೆ. ಇದು ಅತ್ಯುತ್ತಮವಾದ ಆದರ್ಶ. ಯಾಕಂದರೆ ಪರಮಸತ್ಯವನ್ನು ಅರಿತವನಿಗೆ ಯಾವುದೇ ಭಯ ಇಲ್ಲ, ಯಾವುದೇ ಅಜ್ಞಾನ ಇಲ್ಲ, ಯಾವುದೇ ಬಗೆಯ ದುಃಖ ಇಲ್ಲ. ಅವನು ಪ್ರಪಂಚದಲ್ಲಿ ಅತ್ಯಂತ ಆನಂದವನ್ನು ಹೊಂದಿ ಶಾಂತವಾಗಿ ಶಾಶ್ವತವಾದ ಸತ್ಯವನ್ನು ಕಂಡುಕೊಂಡಿರ್ತಾನೆ. ಹಾಗಾಗಿ ಇಂಥ ಆದರ್ಶವನ್ನು ಹೊಂದಿಕೊಂಡಿರುವವರಿಗೆ ಮನಸ್ಸೇ ಬಹಳ ಮುಖ್ಯವಾಗ್ತದೆ. ಯಾಕಂದರೆ ಮನಸ್ಸಿನ ಮೂಲಕವೇ ಅವರು ಸಾಧನೆಯನ್ನು ಮಾಡಬೇಕಾಗ್ತದೆ. ಅದಕ್ಕೆ ತಕ್ಕ ದಾರಿಯನ್ನು ಕೂಡ ಅನೇಕ ಮಂದಿ ಸಾಧು ಸಂತರುಗಳು, ಮಹಾತ್ಮರು ತೋರಿಸಿಕೊಟ್ಟಿದ್ದಾರೆ. ಎರಡನೇದಾಗಿ ಹೊಂದಿರಬಹುದಾದ ಉತ್ತಮ ಆದರ್ಶ ಅಂತಂದರೆ ತ್ಯಾಗ ಮತ್ತು ಸೇವೆಯ ಆದರ್ಶ. ಮಾನವರ ಸೇವೆ ಮಾಡಬೇಕು, ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು, ನನ್ನ ಆಪ್ತರಿಗೆ ನಾನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನಾನು ಒಳ್ಳೆಯದನ್ನು ಮಾಡಬೇಕು, ಹಿತಕಾರಿಯಾಗಿರಬೇಕು, ಪ್ರಪಂಚಕ್ಕೆ ಭಾರ ಆಗಬಾರ್ದು, ಎಲ್ಲರಿಗೂ ನಾನು ಆನಂದವನ್ನು ನೀಡುವಂಥ ಒಂದು ಸೌಭಾಗ್ಯವನ್ನು ಹೊಂದಬೇಕು. ಈ ರೀತಿಯಲ್ಲಿ ಚಿಂತಿಸ್ತಾ ಇದ್ದರೆ ನಮ್ಮ ಮನಸ್ಸು ಅದನ್ನೇ ಮಾಡುವುದಕ್ಕೆ ಮುಂದಾಗುತ್ತದೆ. ಆಗ ನಮ್ಮ ಕಾರ್ಯಗಳೆಲ್ಲವೂ ಅತ್ಯುತ್ತಮವಾಗ್ತವೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ, ಮನಸ್ಸಿನ ದೋಷಗಳು ನಿವಾರಣೆಯಾಗ್ತವೆ. ಇನ್ನೊಂದು ನಿಸ್ವಾರ್ಥ ನಂಬಿಕೆ. ನಿಸ್ವಾರ್ಥ ಭಾವನೆ ಇರುವುದೇ ಪ್ರಪಂಚದಲ್ಲಿ ಎಲ್ಲ ಒಳ್ಳೆಯದನ್ನು ಸಾಧಿಸುವುದಕ್ಕೆ ಕಾರಣವಾಗ್ತದೆ. ನಮ್ಮ ಸ್ವಾರ್ಥವನ್ನು ನಾವು ಕಡಿಮೆ ಮಾಡಿಕೊಂಡಷ್ಟು ಕೂಡ ನಮಗೆ ನಮ್ಮ ಸುತ್ತಮುತ್ತ ಇರುವವರೆಲ್ಲರೂ ಕೂಡ ನಮಗೆ ಬಂಧುಗಳಾಗ್ತಾರೆ, ಆತ್ಮೀಯರಾಗ್ತಾರೆ. ನಾವು ಉತ್ತಮವಾದ ರೀತಿಯಲ್ಲಿ ನಮ್ಮ ಕಾರ್ಯವನ್ನು, ಜೀವನವನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ನಂಬಿಕೆ. ಯಾರನ್ನೇ ಆಗಿರಲಿ ನಾವು ನಂಬುತ್ತೇವೆ, ಆ ನಂಬಿಕೆಯಿಂದಲೇ ಪ್ರಪಂಚ ನಡೀತಾ ಇದೆ. ಅಪನಂಬಿಕೆಗೆ, ಅವಿಶ್ವಾಸಕ್ಕೆ ಯಾವತ್ತೂ ಕೂಡ ಈ ಪ್ರಪಂಚ ಒಳ್ಳೆಯ ಬೆಲೆಯನ್ನು ಕೊಡೋದಿಲ್ಲ. ಇಂಥ ಎಲ್ಲ ಉತ್ತಮವಾದ ಆದರ್ಶವನ್ನು ನಾವು ಬದುಕಿನಲ್ಲಿ ಹೊಂದಿದರೆ ಅಂಥ ವ್ಯಕ್ತಿತ್ವವನ್ನೇ ನಾವು ಬೆಳೆಸ್ಕೊಳ್ತೇವೆ. ಅದರಿಂದ ಮನಸ್ಸು ಸಾಕಷ್ಟು ಆರೋಗ್ಯ, ನೆಮ್ಮದಿ, ಶಾಂತಿಯನ್ನು ಕಂಡುಕೊಳ್ಳುತ್ತದೆ. ಇನ್ನೊಂದು ಉತ್ತಮವಾದ ಆದರ್ಶ ಅಂದರೆ ದೇಶ ಸೇವೆ ಮಾಡಬೇಕು, ರಾಷ್ಟ್ರ ಪ್ರೇಮ, ನಾಡ ಪ್ರೇಮ, ನಾಡು ನುಡಿ ಸಂಸ್ಕೃತಿಗಳ ಪ್ರೇಮ ನಮ್ಮಲ್ಲಿ ಎಷ್ಟೆಷ್ಟು ಇರ್ತದೋ ಅಷ್ಟಷ್ಟು ನಾವು ಉನ್ನತ ಭಾವನೆಗಳನ್ನು ಹೊಂದಿರ್ತೇವೆ. ನಾವು ಅದಕ್ಕೋಸ್ಕರನೇ ಹೋರಾಡ್ತೇವೆ. ಇಂಥ ಉತ್ತಮ ಆದರ್ಶ ಭಾವನೆಗಳನ್ನು ಹೊಂದಿರುವುದು ನಮ್ಮ ಮನಸ್ಸನ್ನೆಲ್ಲ ಅದರ ಕಡೆಗೆ, ನಿಸ್ವಾರ್ಥ ಭಾವನೆಯಿಂದ ಅದಕ್ಕೋಸ್ಕರ ದುಡಿಯುವುದರ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತವೆ. ಹಾಗಾಗಿ ಮನಸ್ಸಿಗೆ ನಿರಂತರವಾಗಿ ಒಂದು ಪ್ರೇರಣೆ, ಸ್ಫೂರ್ತಿ, ಅದಮ್ಯವಾದಂಥ ಉತ್ಸಾಹ, ಏನೋ ಮಹತ್ತಾದದ್ದನ್ನು ನಾನು ಸಾಧಿಸ್ತಾ ಇದ್ದೇನೆ ಎನ್ನುವಂಥ ಒಂದು ನೆಮ್ಮದಿ. ಇದಕ್ಕಿಂತ ಪ್ರಪಂಚದಲ್ಲಿ ಈ ಧನ್ಯತಾ ಭಾವಕ್ಕಿಂತ ಹೆಚ್ಚಿನ ಅಂಶವನ್ನು ಪ್ರಪಂಚದಲ್ಲಿ ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಜೀವನ ಸಾರ್ಥಕವಾಗುವ ಕಡೆಗೆ ನಮ್ಮ ಆದರ್ಶ ಇರಬೇಕು. ಇನ್ನು ಶ್ರೇಷ್ಠವಾದ ಸಾಧನೆ, ಇದನ್ನು ಮಾಡುವುದರಿಂದ ಮನಸ್ಸಿಗೆ ಅದರದ್ದೇ ಆದ ನೆಮ್ಮದಿ ಸಿಗುತ್ತದೆ. ಮನಸ್ಸು ಕೂಡ ಒಂದು ಮಹತ್ತರ ಕಾರ್ಯದಲ್ಲಿ ತೊಡಗಿರ್ತದೆ. ಹೀಗೆ ಎಷ್ಟೆಷ್ಟು ಮನಸ್ಸು ಉತ್ತಮವಾದ ಕಾರ್ಯದಲ್ಲಿ ತೊಡಗುತ್ತದೋ ಅಷ್ಟಷ್ಟು ಅದು ಆರೋಗ್ಯಕರವಾಗಿರ್ತದೆ. ಎಂಪ್ಟಿ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋದಾಗಿ ಒಂದು ಮಾತಿದೆ. ಖಾಲಿಯಾದ ಮನಸ್ಸು, ಕೆಲಸವಿಲ್ಲದ ಮನಸ್ಸು ಎಲ್ಲ ಭೂತ ದೆವ್ವಗಳ ಆಗರ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳು, ಆಮೇಲೆ ವಿರೂಪಗೊಂಡ, ವಿಕೃತಿಗೊಂಡ ಆಲೋಚನೆಗಳೇ ತುಂಬಿರ್ತವೆ. ಆದ ಕಾರಣ ಮನಸ್ಸು ಯಾವಾಗಲೂ ಒಂದಲ್ಲ ಒಂದು ಕಾರ್ಯದಲ್ಲಿ ತೊಡಗಿರಬೇಕು. ಉತ್ತಮವಾದ ಕ್ರಿಯಾತ್ಮಕವಾದ ರೀತಿಯಲ್ಲಿ ಚಿಂತಿಸಬೇಕು. ಅದಕ್ಕೋಸ್ಕರ ಯಾವುದೇ ಒಂದು ಕ್ಷೇತ್ರವನ್ನು ತೆಗೆದುಕೊಳ್ಳಿ, ನಿಮ್ಮ ಕಾರ್ಯಕ್ಷೇತ್ರ, ನಿಮ್ಮ ಅಧ್ಯಯನದ ಕ್ಷೇತ್ರ ಇರಬಹುದು, ನೀವು ಕೆಲಸ ಮಾಡ್ತಾ ಇರುವ ಕ್ಷೇತ್ರ ಆಗಿರಬಹುದು, ನೀವು ಯಾವ ವಿಷಯದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದೀರೋ, ಕಲೆ, ಸಾಹಿತ್ಯವೋ, ಸಂಗೀತವೋ, ನೃತ್ಯವೋ, ಇನ್ನೊಂದೋ ಆಗಿರಬಹುದು, ಆ ಕ್ಷೇತ್ರದಲ್ಲಿ ಮಹತ್ತರವಾದದ್ದನ್ನು ಸಾಧಿಸಿ. ಯಾರು ಅತ್ಯುತ್ತಮವಾದ, ಅತ್ಯುತ್ಕೃಷ್ಟವಾದ ಸಾಧನೆಗಳನ್ನು ಆ ಕ್ಷೇತ್ರಗಳಲ್ಲಿ ಮಾಡಿ ಸಾಧಿಸಿದ್ದಾರೋ ಅವರ ಜೀವನದ ರೀತಿಯನ್ನು ನೋಡಿ ಅವರಿಂದ ಸ್ಫೂರ್ತಿ ಪಡೆಯಿರಿ.
ಅವರ ಸಾಧನೆ ಯಾವ ರೀತಿ ಇತ್ತು ಅದನ್ನು ಅರಿತುಕೊಳ್ಳಿ. ಅಥವಾ ನಿಮ್ಮ ಕ್ಷೇತ್ರ, ನಿಮ್ಮ ಸಬ್ಜೆಕ್ಟ್, ಅದರಲ್ಲಿ ಏನೇನು ಸಾಧಿಸುವುದಕ್ಕೆ ಸಾಧ್ಯತೆ ಇದೆಯೋ ಅದನ್ನು ಅರಸ್ತಾ ಹೋಗಿ. ಅದರಲ್ಲಿ ಹೆಚ್ಚಿನ ಸಾಧನೆ ಮಾಡಿ ಪ್ರಪಂಚಕ್ಕೆ ಏನನ್ನಾದರೂ ಕೊಟ್ಟು ಹೋಗುವ ಒಂದು ಗುರಿಯನ್ನು ಇಟ್ಕೊಳ್ಳಿ. ಇದರಿಂದ ಮನಸ್ಸು, ನಿಮ್ಮ ದೇಹ, ನಿಮ್ಮ ಭಾವನೆಗಳು, ನಿಮ್ಮ ಇಡೀ ವ್ಯಕ್ತಿತ್ವ, ನಿಮ್ಮ ಒಟ್ಟು ಜೀವನ, ಇದು ಎಲ್ಲವೂ ಕೂಡ ಒಂದೇ ರೀತಿಯ ವಿಷಯದ ಕಡೆಗೆ, ಗುರಿಯ ಕಡೆಗೆ ಶ್ರುತಿಗೊಂಡಿರ್ತದೆ. ಆದ ಕಾರಣ ಅಂಥ ಜೀವನದಲ್ಲಿ ಪರಿಪೂರ್ಣವಾದ, ಪರಿಪಕ್ವವಾದಂಥ ಒಂದು ಸಮತೋಲನ ಸಾಧ್ಯವಾಗ್ತದೆ. ಇದು ಅತ್ಯುತ್ತಮವಾದ ಆರೋಗ್ಯಕರ ಮನಸ್ಸಿಗೆ ಕೂಡ ಬಹಳ ಪೋಷಕವಾದಂಥ ಒಂದು ಅಂಶ. ಇನ್ನು ಇಷ್ಟೆಲ್ಲ ಅಂಶಗಳಿದ್ದರೂ ಕೂಡ ಅನೇಕ ಸಲ ಮನಸ್ಸಿಗೆ ಸ್ವಲ್ಪ ಬದಲಾವಣೆ ಅಗತ್ಯ ಆಗುತ್ತೆ. ಚೇಂಜ್ ಇರಲಿ ಅಂತ ನಾವು ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಮನಸ್ಸು ಯಾವಾಗಲೂ ಒಂದು ಬೇರೆ ರೀತಿಯ ಬದಲಾವಣೆಯನ್ನು ಬಯಸ್ತಾ ಇರುತ್ತೆ. ಇದು ನೈಸರ್ಗಿಕವಾದ ನಿಯಮ, ಬದಲಾವಣೆ ಎನ್ನುವಂಥದ್ದು. ಹೊಸತನ ಪ್ರತಿ ಕ್ಷಣವೂ ಬದಲಾಗ್ತಾ ಇರಬೇಕು, ಹೊಸತು ಇರಬೇಕು. ಅಂಥದನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ. ಅದನ್ನೇ ನಮ್ಮ ಜೀವನದಲ್ಲಿ ಕಲಾತ್ಮಕತೆ ಅಂತ ಹೇಳ್ತೇವೆ. ಕಲೆ ಮನಸ್ಸಿಗೆ ಮುದ ನೀಡಬೇಕು, ಹರ್ಷವಾಗಬೇಕು, ಆನಂದ ಬೇಕು, ಸ್ಫೂರ್ತಿ ಬೇಕು. ಅದಕ್ಕೆ ಕಲಾತ್ಮಕತೆಯನ್ನು ನಾವು ರೂಢಿಸ್ಕೊಳ್ಬೇಕು. ಯಾವುದೇ ಬಗೆಯ ಕಲೆ ಆಗಿರಲಿ, ಚಿತ್ರಕಲೆಯೋ, ಶಿಲ್ಪಕಲೆಯೋ, ಅಥವಾ ಸಾಹಿತ್ಯವೋ, ಸಂಗೀತವೋ, ನೃತ್ಯವೋ, ರಂಗವಲ್ಲಿ ಬರೆಯುವಂಥದ್ದು, ಕರಕುಶಲ ಕಲೆಗಳಾಗಿರಲಿ, ಯಾವುದೇ ಒಂದು ಕಲೆಯನ್ನು ರೂಢಿಸಿಕೊಂಡ್ರೆ ಅದರಲ್ಲಿ ಮನಸ್ಸು ಸ್ವಲ್ಪ ಹೊತ್ತು, ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಅದರಲ್ಲಿ ನಿರತವಾಗಿದ್ದರೆ ಮನಸ್ಸಿಗೆ ಒಂದು ಬದಲಾವಣೆ ಸಿಗ್ತದೆ. ಕಲಾತ್ಮಕತೆಯನ್ನು ಅಭಿವ್ಯಕ್ತಿಸುವುದಕ್ಕೆ ಸಾಧ್ಯವಾಗ್ತದೆ. ನಮ್ಮ ನಿಜವಾದ ದುಡಿಮೆ, ನಮ್ಮ ನಿಜವಾದ ಕ್ಷೇತ್ರ ಅಲ್ಲದೆ ಒಂದು ಕಲೆಯನ್ನು ನಾವು ಹೀಗೆ ರೂಢಿಸಿಕೊಂಡ್ರೆ ಅದು ಜೀವನಕ್ಕೆ ಅತ್ಯುತ್ತಮ ಒಂದು ನಿಧಿಯಾಗಿರ್ತದೆ. ನಮ್ಮದೇ ಆದಂಥ ಒಂದು ಸಾಮರ್ಥ್ಯ, ಕಲೆ ಕೂಡ ಆಗಿರ್ತದೆ. ಇದೇ ರೀತಿಯಲ್ಲಿ ಪ್ರವಾಸ, ಮಧ್ಯೆ ಮಧ್ಯೆ ಪ್ರವಾಸ ಹೋಗುವಂಥದ್ದು, ಒಂದು ಬದಲಾವಣೆಯನ್ನು ನಾವು ಯಾವುದೇ ರೀತಿಯಲ್ಲಿ ಮಾಡಿಕೊಳ್ಳುವಂಥದ್ದು, ಇದೆಲ್ಲವೂ ಮನಸ್ಸಿಗೆ ಒಂದು ಹೊಸ ರೀತಿಯ ಮುದವನ್ನು ಕೊಡ್ತದೆ. ಮನಸ್ಸಿಗೆ ಎಲ್ಲ ಏರುಪೇರುಗಳ ನಡುವೆ ಆಗಾಗ ನಿರಂತರ ಸ್ಫೂರ್ತಿಯನ್ನು ಕೊಡುವ ಸಂಗತಿಗಳನ್ನು ನಾವು ರೂಢಿಸಿಕೊಳ್ಳುವುದು ಅತ್ಯುತ್ತಮವಾಗ್ತದೆ. ಸಂಗೀತ ಕೇಳುವುದು, ಸಾಹಿತ್ಯ ಓದುವುದು, ಅಥವಾ ಶಾಸ್ತ್ರಗ್ರಂಥಗಳನ್ನು ಆಗಾಗ ನೋಡ್ತಾ ಇರುವಂಥದ್ದು, ಇದನ್ನೆಲ್ಲ ಕೆಲವರು ಮಾಡ್ತಾರೆ. ತೋಟಗಾರಿಕೆ ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಅತ್ಯುತ್ತಮವಾದ ಸಂಗತಿಗಳನ್ನು ನಮ್ಮ ಜನರ ಸುತ್ತ, ನಮ್ಮ ಮನೆಯ ಸುತ್ತ ನಾವು ಮಾಡ್ತಾ ಇರುವುದು, ಇವೆಲ್ಲವೂ ಕೂಡ ಮನಸ್ಸಿಗೆ ನಿರಂತರ ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ಕೊಡ್ತದೆ. ಹೀಗೆ ಮನಸ್ಸು ಶಾಂತವಾಗಿರಬೇಕು, ಆಗಿರಬೇಕು. ಕ್ರಿಯೇಟಿವಿಟಿ ಎನ್ನುವುದನ್ನು ನಾವು ಯಾವಾಗಲೂ ರೂಢಿಸಿಕೊಳ್ಬೇಕಾಗ್ತದೆ. ಇದರಿಂದ ಮನಸ್ಸು ಒಂದೇ ರೀತಿಯ ಒಂದು ಸಮತೋಲನವನ್ನು, ಶಾಂತ ಸ್ಥಿತಿಯನ್ನು, ಆನಂದವನ್ನು ಮನಸ್ಸಿನಲ್ಲಿ ಹೊಂದಿರುವುದಕ್ಕೆ ಸಾಧ್ಯವಾಗ್ತದೆ. ಇನ್ನು ಮನಸ್ಸಿನ ಅತ್ಯುಚ್ಚ ಗುರಿ ಏನು ಅಂತ ಕೇಳಿದರೆ, ಶ್ರೀರಾಮಕೃಷ್ಣರ ಮಾತಿನಲ್ಲಿ ಮಾನವನ ಅಂತಿಮ ಗುರಿಯೇ ಭಗವಂತನ ಸಾಕ್ಷಾತ್ಕಾರ. ಅದೇ ಮನಸ್ಸಿನ ಗುರಿ. ಮನಸ್ಸು ಸಾಕ್ಷಾತ್ಕಾರಕ್ಕೆ ಅತ್ಯುತ್ತಮವಾದಂಥ ಒಂದು ಸಲಕರಣೆ. ಮನಸ್ಸಿನ ಸಹಾಯದಿಂದಲೇ ಸಾಕ್ಷಾತ್ಕಾರ ನಡೆಯಬೇಕಾಗ್ತದೆ. ಯಾವಾಗ ಮನಸ್ಸು ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನು ಚಿಂತಿಸ್ತಾ, ಪ್ರಪಂಚದ ಅನೇಕ ವಸ್ತುಗಳನ್ನು ಆಶಿಸ್ತಾ, ಅವುಗಳ ಬಯಕೆಗೋಸ್ಕರ ಹೋರಾಡ್ತಾ ಈ ಜೀವನದ ನಡುವೆ ತೊಳಲಾಡ್ತಾ ಇದ್ದಾಗ ಮನಸ್ಸು ಪ್ರಪಂಚದಲ್ಲಿ ಇರ್ತದೆ. ಯಾವಾಗ ಮನಸ್ಸು ಈ ಪ್ರಪಂಚದ ವಿಷಯವನ್ನು ಚಿಂತಿಸುವುದನ್ನು ಬಿಟ್ಟು ಭಗವಂತನನ್ನು ಕುರಿತು ಚಿಂತಿಸ್ತದೋ ಆಗ ಮನಸ್ಸು ಅಂತರ್ಮುಖವಾಗ್ತದೆ. ನಮ್ಮ ಅಂತರಂಗದಲ್ಲಿರುವ ಭಗವಂತನ ಕಡೆಗೆ ತಿರುಗುತ್ತದೆ. ನಮ್ಮ ಮನಸ್ಸು ಯಾವಾಗ ಆಂತರಿಕವಾದ ದಿಕ್ಕಿನತ್ತ ಪ್ರಯಾಣ ಮಾಡ್ತದೋ ನಮ್ಮ ಆಧ್ಯಾತ್ಮಿಕತೆ ಆವಾಗ ಆರಂಭವಾಗ್ತದೆ. ಹೀಗೆ ಮನಸ್ಸಿನಿಂದಲೇ ಈ ಸಾಕ್ಷಾತ್ಕಾರ ಸಾಧ್ಯವಾಗ್ತದೆ. ಮನಸ್ಸು ಹೆಚ್ಚು ಹೆಚ್ಚು ಭಗವಂತನನ್ನು ಚಿಂತಿಸ್ತಾ ಇದ್ದರೆ ಹೆಚ್ಚು ಹೆಚ್ಚು ಭಗವಂತನ ಸಂಪರ್ಕಕ್ಕೆ ಬರ್ತದೆ. ಮನಸ್ಸು ಎಷ್ಟರ ಮಟ್ಟಿಗೆ ಆಧ್ಯಾತ್ಮಿಕ ಅಥವಾ ಭಗವಂತನ ಚಿಂತನೆಯಿಂದ ತುಂಬಿರ್ತದೋ ಅಷ್ಟರ ಮಟ್ಟಿಗೆ ಶುದ್ಧವಾಗ್ತದೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯರ ಬಂಧನಕ್ಕೂ ಮುಕ್ತಿಗೂ ಮನಸ್ಸೇ ಕಾರಣ ಎನ್ನುವುದಾಗಿ ಒಂದು ಗ್ರಂಥ ತಿಳಿಸ್ತದೆ. ನಾವು ಹೆಚ್ಚು ಹೆಚ್ಚು ಮುಕ್ತರು ಅಂತ ತಿಳಿದುಕೊಂಡಷ್ಟು ಮುಕ್ತಿಯ ಕಡೆಗೆ ಹೋಗುತ್ತೇವೆ.
ಒಂದು ದಿನ ಮುಕ್ತರೇ ಆಗಿಬಿಡ್ತೇವೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು ಕ್ಷಣ ನೀವು ಮುಕ್ತರೋ ಎನ್ನುವುದಾಗಿ ಸಂಪೂರ್ಣ ಖಚಿತವಾಗಿ ಭಾವಿಸಿದರೆ ಆ ಕ್ಷಣವೇ ನೀವು ಮುಕ್ತರು ಎನ್ನುವುದಾಗಿ ಹೇಳ್ತಾರೆ. ಆದರೆ ಒಂದು ಕ್ಷಣ ನಾವು ಆ ರೀತಿ ಭಾವಿಸಿದರೆ ಮುಗಿಯಲಿಲ್ಲ, ಮರುಕ್ಷಣ ಇದೆ, ಅದರ ನಂತರದ ಕ್ಷಣ ಇದೆ, ಅದಕ್ಕೆ ಮುಂದಿನ ಕ್ಷಣ ಇದೆ. ಹೀಗೆ ನಿರಂತರವಾಗಿ ಈ ರೀತಿಯ ಚಿಂತನೆಯನ್ನು ನಾವು ಹೊಂದಿರುವುದು ಬಹಳ ಮುಖ್ಯ. ಅದರಿಂದ ಪ್ರತಿ ಕ್ಷಣವೂ ನಾವು ಮುಕ್ತರಾಗ್ತೇವೆ. ಈ ಮುಕ್ತಿಯ ಸರಣಿ ಮುಂದುವರಿತಾ ಇದ್ದರೆ ಅಂತಿಮ ಮುಕ್ತಿಯನ್ನು ಕೂಡ ನಾವು ಪಡೆಯುತ್ತೇವೆ. ಇದು ನಮ್ಮ ಸ್ವಾತಂತ್ರ್ಯಕ್ಕೆ, ಮುಕ್ತಿಗೆ, ಸಾಕ್ಷಾತ್ಕಾರಕ್ಕೆ ಒಂದು ಅತ್ಯುತ್ತಮ ಮಾರ್ಗ ಕೂಡ ಆಗುತ್ತದೆ. ಹೀಗೆ ಮನಸ್ಸು ನಿರಂತರ ಭಗವಂತನನ್ನು ಚಿಂತಿಸುವ ಸಾಧನೆಯನ್ನು ಕೂಡ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಇದು ಅತ್ಯುಚ್ಚವಾದ ಆದರ್ಶ, ಅತಿ ಶ್ರೇಷ್ಠವಾದ ಸಾಧನೆ, ಮನಸ್ಸು ಮಾಡಬಹುದಾದ ಅತಿ ಹೆಚ್ಚಿನ ಕಾರ್ಯ, ಅತಿ ಮಹತ್ತರವಾದ ಕಾರ್ಯ. ಇದನ್ನು ಕೂಡ ಇದೇ ಮನಸ್ಸು ಸಾಧಿಸಬೇಕು. ಯಾವಾಗ ಮುಕ್ತಿ ಲಭಿಸ್ತದೆ, ಎಂದು ನಮಗೆ ಮುಕ್ತಿ ಸಿಗುತ್ತೆ, ಯಾವಾಗ ಮನಸ್ಸು ಮುಕ್ತಿಯನ್ನು ನಮಗೆ ನೀಡುತ್ತದೆ, ಇದೆಲ್ಲವನ್ನು ಕೂಡ ಒಬ್ಬೊಬ್ಬ ವ್ಯಕ್ತಿಯ ಸಿದ್ಧತೆ ಎಷ್ಟು, ಅವನ ಮನಸ್ಸು ಯಾವ ಸ್ಥಿತಿಯಲ್ಲಿದೆ, ಎಷ್ಟರ ಮಟ್ಟಿಗೆ ಅದು ತಯಾರಾಗಿದೆ, ಇದನ್ನು ಅವಲಂಬಿಸಿಕೊಂಡಿರ್ತದೆ. ಆದ ಕಾರಣ ನಮ್ಮ ಮನಸ್ಸು ಹೇಗಿದೆ, ಎಷ್ಟರ ಮಟ್ಟಿಗೆ ಅದು ಶಾಂತವಾಗಿದೆ, ಯಾವ ರೀತಿಯಲ್ಲಿ ವಿಷಯಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಅದಕ್ಕಿದೆ, ಇದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಕಷ್ಟವಿದೆ. ನಮ್ಮನ್ನು ನಾವು ಅರಿತುಕೊಳ್ಳುವುದು ಬಹಳ ಪ್ರಯಾಸದ ಕೆಲಸ. ಆದರೂ ಕೂಡ ನಮ್ಮನ್ನು ನಾವು ಅರಿತುಕೊಳ್ಬೇಕು, ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯಬೇಕು. ಯಾರು ನಿಜವಾಗಿಯೂ ಅತ್ಯುತ್ಕೃಷ್ಟವಾದ ಕಾರ್ಯವನ್ನು ಮಾಡಬೇಕು ಅಂತ ಮುಂದೆ ಸಾಗುವುದಕ್ಕೆ ಬಯಸ್ತಾನೋ ಅವನಿಗೆ ಸರಿಯಾದ ದಾರಿ ಎಲ್ಲಾದರೂ ಕಾಣಿಸ್ಕೊಳ್ಳುತ್ತೆ. ಅದನ್ನು ತೋರಿಸಿಕೊಡೋ ವ್ಯಕ್ತಿಯೂ ಸಿಗ್ತಾನೆ, ಪ್ರಪಂಚದಲ್ಲಿ ಅದಕ್ಕೆ ಯೋಗ್ಯವಾದ ಅವಕಾಶವೂ ಸಿಗ್ತದೆ. ಆದ ಕಾರಣ ಉನ್ನತ ಭಾವನೆಗಳನ್ನು, ಉನ್ನತ ಕಾರ್ಯವನ್ನು ಮತ್ತು ಉನ್ನತವಾದ ಸಾಧನೆಯನ್ನು ಮಾಡುವುದಕ್ಕೆ ನಾವು ಸಂಕಲ್ಪ ಮಾಡಬೇಕು. ಇದರಿಂದಲೇ ಮನಸ್ಸು ಅತ್ಯುತ್ಕೃಷ್ಟವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಒಳ್ಳೆಯ ಗುಣಗಳು ಕೂಡ ನಮಗೆ ಅದರಿಂದಲೇ ಲಭಿಸ್ತದೆ. ಹೀಗೆ ನಮ್ಮ ಮನಸ್ಸನ್ನು ಅತ್ಯುತ್ಕೃಷ್ಟವಾದ ರೀತಿಯಲ್ಲಿ, ನಮ್ಮ ಮನಸ್ಸಿನ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ಕೂಡ ಅಭಿವ್ಯಕ್ತಿಗೊಳಿಸುವುದಕ್ಕೆ ಸಹಕಾರವಾಗುವ ರೀತಿಯಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಮನಸ್ಸು ಇಷ್ಟೆಲ್ಲ ಸಾಮರ್ಥ್ಯಗಳನ್ನು ಹೊಂದಿದ್ರೂ ಕೂಡ ಅನೇಕ ಬಾರಿ ಅವು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ, ನಾವು ಅಂದುಕೊಂಡ ರೀತಿಯಲ್ಲಿ ನಡೆಯುವುದಿಲ್ಲ. ಅನೇಕ ಸಲ ಅತ್ಯಂತ ಅಸಮಾಧಾನಕರವಾದ, ಆಘಾತಕಾರಿಯಾದ ಸಂಗತಿಗಳು ಕೂಡ ನಡೆಯುತ್ತವೆ. ಈಗ ಇದೆಲ್ಲವನ್ನು ಕೂಡ ಎದುರಿಸಿಕೊಂಡು ಹೋಗುವ, ಇಂಥ ಎಲ್ಲ ತೊಂದರೆಗಳನ್ನು, ವಿಘ್ನಗಳನ್ನು ನಾವು ನಿವಾರಿಸಿಕೊಂಡು ಹೋಗುವ ಸಾಮರ್ಥ್ಯ ಕೂಡ ಮನಸ್ಸಿಗೆ ಇದೆ. ಅದಕ್ಕೆ ತಕ್ಕ ಆ ಸ್ಥೈರ್ಯವನ್ನು, ಧೈರ್ಯವನ್ನು, ಶಕ್ತಿಯನ್ನು ಕೂಡ ನಾವು ನಮ್ಮ ಅಂತರಂಗದಿಂದಲೇ ಕಂಡುಕೊಳ್ಬೇಕು. ಭಗವಂತನಲ್ಲಿ ಪ್ರಾರ್ಥನೆ ನಾವು ಇದನ್ನೇ ಮಾಡಬೇಕು. ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಸರಿಯಾಗಿ ಬಳಸುವ ಹಾಗೆ, ಎಲ್ಲ ತೊಂದರೆಗಳನ್ನು, ವಿಘ್ನಗಳನ್ನು ಸಮರ್ಥವಾದ ರೀತಿಯಲ್ಲಿ ನಾವು ಎದುರಿಸುವ ಹಾಗೆ, ಅನೇಕ ಗಂಡಾಂತರಗಳನ್ನು ನಾವು ಹಲವು ರೀತಿಯಲ್ಲಿ ನಿವಾರಿಸಿಕೊಳ್ಳುವ ಹಾಗೆ ನಮಗೆ ಶಕ್ತಿಯನ್ನು ಕೊಡು, ನಮಗೆ ಪ್ರೇರಣೆಯನ್ನು ಕೊಡು, ದೈವಿಕ ಶಕ್ತಿ ನಮಗೆ ಇದಕ್ಕೆ ಸಹಾಯವಾಗಿ ಬರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಮ್ಮ ಮಾನಸಿಕವಾದ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡೋಣ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋಣ. ಜೈ ರಾಮಕೃಷ್ಣ.